ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರೆದ ಭಾಗ, ದಿನಾಂಕ 13/12/2025. ವಿಶೇಷವಾಗಿ ಈ ಮುರಳಿಯಲ್ಲಿ ಬಾಬಾ ಪವಿತ್ರತೆ ಬಗ್ಗೆ ತಿಳಿಸ್ತಾ ಇತ್ತು ಅಲ್ವಾ? ಇದು ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಏನು? ಸಂಪೂರ್ಣ ಪವಿತ್ರತೆ ಅಂದ್ರೆ ಏನು? ಈ ಮುರಳಿಯನ್ನು ಮನಸ್ಸು ಕೇಳಿದ ಬುದ್ಧಿನ ಮನಸ್ಸು ಆತ್ಮ ಬುದ್ಧಿ ಪರಮಾತ್ಮದಲ್ಲಿ ಇಡದೆ ಇಡೋದು. ಅಪವಿತ್ರತೆ ಅಂತಂದ್ರೆ ಏನು? ವ್ಯಕ್ತಿ ವಸ್ತು ಆ ಕಡೆ ಹೋದ್ರೆ ಅಪವಿತ್ರ. ಸರಿ. ಹಾಗಿದ್ರೆ ನಾವು ಕರ್ಮವನ್ನ ಮಾಡಬೇಕೋ ಬೇಡವೋ? ಮಾಡಬೇಕು. ಈ ಪ್ರಪಂಚದಲ್ಲಿ ಇರಬೇಕೋ ಬೇಡವೋ? ಇರಬೇಕು. ಅವಾಗ ನಾವು ಇದ್ದಾಗ ಅಪವಿತ್ರ ಆಗತ್ತೋ ಆಗಲ್ವೋ? ಆಗುತ್ತೆ. ಅಪವಿತ್ರ ಆಗದಿದ್ದಾಗ ಏನ್ ಮಾಡ್ಬೇಕು? ಪರಮಾತ್ಮ ನೆನಪಿನಲ್ಲೇ ಇರು. ಜನವಿಡಿ ನೆನಪು ಮಾಡ್ತಾನೆ ಇರ್ಲಿಕ್ಕಾಗತ್ತ? ಬೇರೆ ಕೆಲಸ ಮಾಡೋದು ಬೇಡವಾ? ಬೇರೆ ಕೆಲಸನೂ ಇದೆ ಅಲ್ವಾ? ಪರಮಾತ್ಮ ಇದೆ. ನೆನಪು ಮಾಡೋದು ಆತ್ಮಶುದ್ಧಿಗೋಸ್ಕರ. ಶರೀರನೂ ಇದೆಯಲ್ವಾ? ಶರೀರದ ನಿರ್ವಹಣೆ ಇದೆ, ನಮ್ಮ ಪಾತ್ರ ಇದೆ, ಈಶ್ವರಿ ಸೇವೆ ಇದೆ, ಸಂಬಂಧಿಕರಿದ್ದಾರೆ, ಬೇರೆ ಆತ್ಮಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ? ಮೇಂಟೈನ್ ನಿರ್ಮಾಣ ಮಾಡ್ಬೇಕಾಗತ್ತೆ ಅಲ್ವಾ? ಹಾಗಿದ್ರೆ ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಏನು? ನಾನು ಈ ಪ್ರಪಂಚದಲ್ಲಿ ಇರಬೇಕು, ಆದ್ರೆ ಅಪವಿತ್ರತೆಯ ಪ್ರಭಾವ ನನ್ನ ಮೇಲೆ ಬೀಳಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವ್ಯಾರು? ಆತ್ಮ. ಆತ್ಮ. ಯಾವಾಗ ಆತ್ಮ ತನ್ನ ಮೂಲಧಾಮ ಪರಮಧಾಮದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತ ಸಪ್ತ ಗುಣಗಳ ಜೊತೆಗಿರುತ್ತೋ ಅವಾಗ ಅದು ಸಂಪೂರ್ಣ ಪವಿತ್ರ ಆಗಿರುತ್ತೆ ಅಲ್ವಾ? ಓಕೆ, ಈಗ ಪ್ರಶ್ನೆ, ನೀವು ಆತ್ಮ ಹೌದು ಅಲ್ವೋ? ಹೌದು. ಪ್ರಪಂಚದಲ್ಲಿ ಬೇರೆ ಆತ್ಮಗಳು ಇದ್ದಾರೋ ಇಲ್ವೋ? ಇದ್ದಾರೆ. ಇದ್ದಾರೆ. ಅವರಲ್ಲಿ ಪವಿತ್ರತೆ ಇದೆಯೋ ಇಲ್ವೋ? ಬೇರೆ ಆತ್ಮಗಳಲ್ಲಿ ಪವಿತ್ರತೆ ಇದೆಯೋ ಇಲ್ವೋ? ಓಕೆ, ಅವರಲ್ಲಿ ಅಪವಿತ್ರತೆ ಇದೆಯೋ ಇಲ್ವೋ? ಇದೆ. ಹಾಗೆ ಬೇರೆ ಆತ್ಮಗಳ ಪವಿತ್ರತೆ ಯಾವುದು, ಅಪವಿತ್ರತೆ ಯಾವುದು? ಬೇರೆ ಆತ್ಮಗಳಲ್ಲಿ ಪವಿತ್ರತೆ ಯಾವುದು, ಅಪವಿತ್ರತೆ ಯಾವುದು? ಬೇರೆಯವರನ್ನ ಆತ್ಮ ರೂಪದಲ್ಲಿ ನೋಡಿದಾಗ, ಆ ಸಪ್ತಗಳನ್ನು ಅಷ್ಟೇ ನೋಡಿದಾಗ ಅದು ಪವಿತ್ರತೆ. ಅದರ ಮೇಲುಗಡೆಗಿರುವಂಥದ್ದನ್ನ ನೀವು ನೋಡಿದಾಗ ಯಾವುದು? ದ್ವಾಪರ ಕಲಿಯುಗದ ಸಂಸ್ಕಾರ, ವಿಕಾರ, ಇದನ್ನು ನೋಡಿದಾಗ ಅದ್ಯಾವುದು? ಅಪವಿತ್ರತೆ. ಒಂದು ತಾಯಿಗೆ ಮಗುವಿನ ಒಳ್ಳೆಯ ಗುಣಗಳು ಕಾಣ್ತಾವ, ಕೆಟ್ಟ ಗುಣಗಳು ಕಾಣ್ತಾವ? ಒಳ್ಳೆ ಗುಣಗಳು ಕಾಣ್ತವೆ. ಸೊಸೆಯನ್ನು ನೋಡಿದ್ರೆ ಯಾವ ಗುಣ ಕಾಣ್ತದೆ? ಕೆಟ್ಟ ಗುಣ. ಎರಡು ಮಹಿಳೆ ತಾನೆ. ಹೌದು. ನೀವು ನೋಡ್ತಾ ಇರೋದು ಎರಡು ಮಹಿಳೆ ಸ್ತ್ರೀ ಶರೀರದ ಹರಿಯನ್ನೇ ಅಲ್ವಾ? ನಾವು ಯಾವ ರೂಪದಲ್ಲಿ ನೋಡ್ತೀವಿ ಅದರ ಆಧಾರದಲ್ಲಿ ಕರ್ಮ ಮತ್ತು ಕರ್ಮದ ಫಲ ಆಗತ್ತಲ್ವಾ? ಮಗಳು ಚೆನ್ನಾಗಿ ಬೈದ್ರು ಕೂಡ ಮಗಳು ಒಳ್ಳೆಯವರು. ಯಾಕೆ? ನನ್ನ ಮಗಳು. ಅದೇ ಸೊಸೆ ಎಷ್ಟು ಒಳ್ಳೆಯದನ್ನು ಬಯಸಿದ್ರು ಕೂಡ ಕೆಟ್ಟವರು. ಯಾಕೆ? ಮನಸ್ಸಲ್ಲಿ ಅದೇ ರೀತಿ ನಾವೇನ್ ಮಾಡ್ಕೊಂಡಿದೀವಿ, ಅದನ್ನ ನಿರ್ಮಾಣ ಮಾಡ್ಕೊಂಡಿದೀವಲ್ವ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈ ಪವಿತ್ರತೆಯ ಗುಣವನ್ನ ಕರ್ಮ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಅದನ್ನ ಕಾರ್ಯದಲ್ಲಿ ತರ್ತಾ ಇದ್ದೀರಾ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಯಾರು ಶ್ರೀಮಂತರಾಗಿರ್ತಾರೋ ಸದಾ ಕಾಲ ಸ್ವಚ್ಛವಾದ ಬಟ್ಟೆ, ಸ್ವಚ್ಛವಾದ ಹಾಸಿಗೆ, ಸ್ವಚ್ಛವಾದ ಪಾತ್ರೆ, ಸ್ವಚ್ಛವಾದ ಮನೆ ಅಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತಾರಲ್ವಾ? ಹೌದಲ್ವಾ? ಅದೇನೆ ಈ ಬ್ಯಾಡ್ ಹ್ಯಾಬಿಟ್ಸ್ ಇರೋರು ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ? ಕೊಳಕು ಮಾಂಸಾಹಾರವನ್ನ, ಕೊಳಕು ಸರಾಯಿಯನ್ನ, ಗುಟ್ಕಾವನ್ನ, ಇದನ್ನೇನ್ ಮಾಡ್ತಾ ಇರ್ತಾರೆ? ಶರೀರಕ್ಕೆ ತಿನ್ನಿಸ್ತಾ ಇರ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ,
ಪವಿತ್ರತೆಯ ಗುರುತು ಹೇಗೆ ಗೊತ್ತಾಗತ್ತಂದ್ರೆ ವೃತ್ತಿ, ದೃಷ್ಟಿ ಮತ್ತು ಕೃತಿ, ಈ ಮೂರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಂತೆ ನೀವು ಸಂಪೂರ್ಣ ಪವಿತ್ರ ಆಗಿದ್ದೀರೋ ಇಲ್ವೋ. ಹಾಗಿದ್ರೆ ನಮ್ಮ ವೃತ್ತಿ ಏನು? ವೃತ್ತಿ ಅಂತಂದ್ರೆ ಏನು? ಭಾವನೆ, ಭಾವನೆ ಅಲ್ಲ, ಸೇವೆ, ಅಲ್ಲ. ಕರ್ಮ, ವೃತ್ತಿ ಅಂದ್ರೆ ನೀವೇನ್ ವೃತ್ತಿ ಮಾಡ್ತೀಯಾ ಅಂತಂದ್ರೆ ಉದ್ಯೋಗ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ. ಓಕೆನಾ? ವೃತ್ತಿ ಅಂತಂದ್ರೆ ಜಾಬ್. ಏನ್ ಹೇಳ್ತಾರೆ ಅದಕ್ಕೆ? ಉದ್ಯೋಗ. ವೃತ್ತಿ ಅಂದ್ರೆ ಏನು ಅಂತ ಕೇಳ್ತಾರೆ ತಾನೆ. ಏನ್ ಕೆಲಸ ಮಾಡ್ತಿದ್ಯಪ್ಪ ನೀನು? ನೀವು ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ. ಹೆಸರು, ಊರು, ಅಡ್ರೆಸ್ಸು, ವೃತ್ತಿ. ಅಲ್ಲಿ ವೃತ್ತಿ ಅಂತ ಅಂದಾಗ ಮನೇಲಿದ್ರೆ ಗೃಹಿಣಿ ಅಂತ ಬರುತ್ತೆ, ಅಂದ್ರೆ ಮನೇಲಿ ಕೆಲಸ ಮಾಡೋದು ಅಂತ ಅಲ್ವಾ? ಹಾಗೆ ಇಲ್ಲಿ ನಿಮ್ಮ ವೃತ್ತಿ ಏನು? ನೀವು ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು ಅಂತ ನಿಮ್ಮ ವೃತ್ತಿ ಏನು? ಆತ್ಮನಾಗಿ ಆ? ಆತ್ಮನಾಗಿರೋದು. ನೋಡಿ, ವೃತ್ತಿ ಅಂತ ನಿಮ್ಮ ಬಗ್ಗೆನೂ ಇರಬೇಕು, ಬೇರೆಯವ್ರ ಬಗ್ಗೆ ಇರ್ಬೇಕಲ್ವಾ? ಬೇರೆಯವ್ರ ಪ್ರತಿ ಬೇರೆ ನಿಮ್ಮ ನಾವು ಬೇಹದ್ದಿನ ಸೇವೆಯನ್ನು ಮಾಡುವುದು. ಮಾಡಬೇಕು. ಓಕೆ, ನಮ್ಮ ವೃತ್ತಿ ಇರಬೇಕು ಅಂತಂದ್ರೆ ಹರ ಆತ್ಮ ಕೆ ಪ್ರತಿ ಶುಭ ಭಾವನಾ ಶುಭ ಕಾಮನಾ. ಯಾವುದೇ ಆತ್ಮ ಇರಲಿ, ಯಾವುದೇ ಜಾತಿ, ಮತ, ಪಂಥ, ಭೇದ, ದೇಶ, ಶ್ರೀಮಂತರು, ಬಡವರು, ಎಜುಕೇಟೆಡ್, ಯಾರೇ ಇದ್ರೂ ಕೂಡ ಪ್ರತಿಯೊಂದು ಆತ್ಮರ ಪ್ರತಿ ಏನು? ಶುಭ ಭಾವನೆ ಮತ್ತು ಶುಭ ಕಾಮನೆ. ಅಂದ್ರೆ ನಾವು ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಅದರ ಹಿಂದೆಗಡೆ ಉದ್ದೇಶ ಏನಿರಬೇಕು? ಶುಭ ಭಾವನೆ. ಉದಾಹರಣೆಗೆ ನೀವೊಬ್ಬ ಡಾಕ್ಟರ್ ಅಂತ ತಿಳ್ಕೊಳ್ಳಿ. ನಿಮ್ಮ ಎದುರುಗಡೆ ಯಾರು ಬರ್ತಾರೆ? Patient. Patient. ಅವಾಗ ನಿಮ್ಮ ವೃತ್ತಿ ಏನಿರ್ಬೇಕು? ಅವ್ರಿಗೆ ಮೆಡಿಸಿನ್ ಅವ್ರ ಕಾಯಿಲೆ ಗುಣ ಮಾಡ್ಬೇಕು. ಅವ್ರ ಕಾಯಿಲೆ ಗುಣ ಮಾಡ್ಬೇಕು ಹೇಳೋದು ಒಂದೇ ಉದ್ದೇಶ. ಅದಕ್ಕೆ ನಾನೇನು ಮಾಡಬಲ್ಲೆ? ಅವ್ರು ಎಷ್ಟು ನಿಮಗೆ ಫೀಸ್ ಕೊಡ್ತಾರೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವುದು? ಡಾಕ್ಟರ್ನಾದಂತ ನನ್ನ ವೃತ್ತಿ ಏನು? ಬಂದಿರುವಂತ ಪೇಷಂಟ್ಗಳ ಕಾಯಿಲೆಯನ್ನು ನೋಡಿ ಗುರುತಿಸಿ ಅದಕ್ಕೆ ತಕ್ಕಾಗಿ ಪರಿಹಾರವನ್ನ ಕೊಡುವಂಥದ್ದು, ಅದು ನನ್ನ ವೃತ್ತಿ. ನೀವ್ಯಾರು? ಬೇಹದ್ದಿನ ಸೇವಾದಾರಿಗಳು, ಬ್ರಹ್ಮ ಕುಮಾರ ಕುಮಾರಿಯರು. ಹೌದಾ? ಹೌದಲ್ವ? ಈ ಜನ್ಮ ಕೊಟ್ಟಿದ್ದಾರೆ ತಾನೆ ಬಾಬಾ, ಹೊಸ ಜನ್ಮ, ಮರುಜೀವ ಜನ್ಮ. ಪಾಲನೆ ಕೊಟ್ಟಿದಾರಲ್ವಾ? ಶಿಕ್ಷಣ ಕೊಟ್ಟಿದಾರಲ್ವಾ? ಉದ್ಯೋಗ ಕೊಟ್ಟಿದಾರಲ್ವಾ? ಯಾವ ಉದ್ಯೋಗ? ವಿಶ್ವ ಕಲ್ಯಾಣ. ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ಅಂದ್ರೆ ಯಾರಿಗೆ ಶುಭ ಆಗ್ಬೇಕು? ಪ್ರತಿಯೊಂದು ಆತ್ಮಕ್ಕೆ. ಆತ್ಮಕ್ಕೆ ಅಂತ ಹೇಳಿದಾರೋ ಶರೀರಕ್ಕೆ ಅಂತ ಹೇಳಿದಾರೋ? ಅಲ್ವಾ? ಆವಾಗ ಪ್ರತಿಯೊಂದು ಆತ್ಮಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಭಾವನೆ ಇಟ್ಕೊಳ್ಬೇಕೇ ಹೊರತು ಶರೀರಕ್ಕೋಸ್ಕರ ಅವ್ರಿಗೆ ಹಣ ಸಿಗ್ಲಿ, ಪ್ರಮೋಷನ್ ಸಿಗ್ಲಿ, ಇನ್ಕ್ರಿಮೆಂಟ್ ಸಿಗ್ಲಿ, ಬಿಲ್ಡಿಂಗ್ ಸಿಗ್ಲಿ, ಬಟ್ಟೆ ಸಿಗ್ಲಿ ಅಂತ ಹೇಳೋದು ಸರಿನಾ? ಇಲ್ಲ. ಯಾವ್ದಕ್ಕೆ ಒಳ್ಳೇದಾಗ್ಬೇಕು? ಅವ್ರಿಗೆ ಶುಭ ಆಗ್ಬೇಕು ಅಂತಂದ್ರೆ ಇವಾಗ ಅವರಲ್ಲಿ ಏನಿದೆ? ಅಶುಭ ಇದೆ. ಓಕೆ, ಸರಿ. ಬರೀ ಭಾವನೆ ಮತ್ತು ಇಚ್ಛೆ ಇಟ್ಕೊಂಡ್ರೆ ಆಗ್ಬಿಡತ್ತಾ? ಅಥವಾ ನಾವೇನಾದ್ರು ಕೊಡ್ಲಿಕ್ಕೆ ನಿಮಿತ್ತ ಆಗ್ಬೇಕಾ? ಕೊಡೋದಕ್ಕೆ ನಿಮಿತ್ತ ಆಗಬೇಕು. ಉದಾಹರಣೆಗೆ ನಿಮ್ಮ ಮನೇಲಿ ಒಬ್ರು ಕೆಲಸದವ್ರು ಇದ್ದಾರೆ, ಮನೆ ಕೆಲ್ಸಕ್ಕೆ ಬರ್ತಾರೆ. ಅವರ ಮಗು SSL ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡಿದೆ. ಮುಂದೇನ್ ಮಾಡ್ಬೇಕು? ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಸ್ಕೂಲಿಗೆ ಕೊಡ್ಬೇಕು. ಓಕೆ, ಅವಾಗ ನೀವೇನ್ ಮಾಡ್ತೀರಿ? ನಿನ್ನ ಮಗು ಒಳ್ಳೆ ಕಾಲೇಜ್ ಸಿಗ್ಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ಬಾಯಲ್ಲಿ ಹೇಳ್ತಾ ಇದ್ರೆ ಅವ್ರಿಗೆ ಕಲ್ಯಾಣ ಆಗತ್ತಾ? ಇಲ್ಲ. ಏನ್ ಮಾಡ್ಬೇಕು? ನಿಮ್ಮಲ್ಲಿ ಎಷ್ಟಾಗತ್ತಷ್ಟು ಧನನೋ, ಪುಸ್ತಕನೋ, ಫೀಸೋ, ಸ್ಕೂಲ್ ಬ್ಯಾಗೋ, ಕಂಪ್ಯೂಟ್ರೋ ಏನಾದ್ರೂ ಒಂದು ಅವ್ರಿಗೆ ಏನ್ ಮಾಡ್ಬೇಕು? ಕೊಡಿಸ್ಬೇಕು. ಶುಭ ಭಾವನೆ ಜೊತೆಗೆ. ಓಕೆ, ಕಷ್ಟಪಟ್ಟೆ ಆದ್ರೂ ಬಡವರಾದ್ರೂ ಪರವಾಗಿಲ್ಲ, ಆ ಮಗು ಚೆನ್ನಾಗಿ ಓದಬೇಕು ಹೇಳುವಂತ ಭಾವನೆ ಇಟ್ಕೊಂಡ್ಬಿಟ್ಟು ಅವರಿಗೆ ಸಹಯೋಗವನ್ನ ಕೊಡಬೇಕು. ಅಂದ್ರೆ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಬೆಳಿಗ್ಗೆ
ಮನೆಯಿಂದ ಎದ್ದ ಮೇಲೆ, ಹಾಸಿಗೆಯಿಂದ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ನಿಮ್ಮ ವೃತ್ತಿ ಏನಿರಬೇಕು ಅಂತಂದ್ರೆ, ಇವತ್ತು ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಪ್ರತಿಯೊಂದು ಆತ್ಮನಿಗೂ ಕೂಡ ಇವತ್ತೇನಾಗ್ಬೇಕು, ಒಳ್ಳೆಯದು ಆಗ್ಬೇಕು. ಆಗ್ಬೇಕು. ಅವ್ರ ಜಾತಿಯವರಿಲ್ಲಿ, ಹಳೆ ಕರ್ಮದ ಲೆಕ್ಕಾಚಾರ ಇಲ್ಲಿ ಏನಿದ್ರೂ ಕೂಡ ಅವ್ರಿಗೆ ಏನಾಗ್ಬೇಕು, ಶುಭ ಭಾವನೆ ಶುಭ ಕಾಮನೆ ಬೆಳಗಿಂದ ರಾತ್ರಿಯವರೆಗೆ ಅದೇ ಒಂದು ವೃತ್ತಿಯನ್ನ ಮೂಲವಾಗಿ ಇಟ್ಕೊಳ್ಬೇಕು. ಓಕೆ, ಹಾಗಿದ್ರೆ ಶುಭ ಯಾವುದು ಆತ್ಮೀಯರೇ? ಯಾವಾಗ ನಾವು ಭಗವಂತನ ಮಗುವಾಗಿ ಈಶ್ವರಿಯ ಆನಂದವನ್ನ, ಈಶ್ವರಿಯ ಸುಖವನ್ನ, ಈಶ್ವರನ ಯೋಗದ ಅನುಭೂತಿಯನ್ನು ನಾವು ಮಾಡ್ತಾ ಇದ್ದೀವಲ್ವಾ, ಅದೇ ತಾನೇ ಸರ್ವಶ್ರೇಷ್ಠ, ಅದೇ ತಾನೇ ಶುಭ. ಇವತ್ತು ನಾವು ಮಾಡ್ತಾ ಇರುವಂತ ಶರೀರಕ್ಕೋಸ್ಕರ ಮಾಡ್ತಾ ಇರುವಂತದ್ದು, ಅದರಿಂದ ದಿನದಿಂದ ದಿನಕ್ಕೆ ಏನಾಗ್ತಾ ಇದ್ದೀವಿ, ಕೆಳಗಡೆ ಇಳಿತಾ ಇದ್ದೀವಿ ಹೊರತು ಮೇಲಕ್ಕೆ ನಾವು ಏರ್ತಾ ಇದ್ದೀವಿ. ಹೋಗ್ಲಿಲ್ಲ. ಎಷ್ಟು ಹಣ ಅಂತಸ್ತು ಅಧಿಕಾರ ಜಾಸ್ತಿ ಆಗ್ತದೋ ಅಷ್ಟು ಸಮಸ್ಯೆಗಳೇನಾಗ್ತವೆ, ಹೆಚ್ಚು ಜಾಸ್ತಿ ಬರ್ತಾರೆ. ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಅದೆಲ್ಲದಲ್ಲೂ ವಿಕಾರ ಇದೆಯಲ್ವಾ, ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮೊದಲನೇದಾಗಿ ಮೂಲವಾಗಿ ಆಂತರಿಕವಾಗಿ ಫೌಂಡೇಶನ್ ಪ್ರತಿಯೊಂದು ಆತ್ಮನ ಪ್ರತಿ ಏನಿಲ್ಲಿ ನಿಮಗೆ ಶುಭ ಭಾವನೆ ಶುಭ ಶುಭ ಭಾವನೆ. ಕಾಮನೆ. ಶುಭ ಭಾವನೆ ಶುಭ ಕಾಮನೆ ಹೇಳುವಂಥದ್ದಿರ್ಲಿ. ಬಾಬಾ ಹೇಳ್ತಾರೆ ಇದರ ಅನುಭವ ಇದೆಯಲ್ವಾ, ಸರಿ, ಹೌದು. ಇದು ವೃತ್ತಿ ಆಯ್ತು. ದೃಷ್ಟಿ, ದೃಷ್ಟಿ ಏನು? ನೋಡುವ ದೃಷ್ಟಿ ಪವಿತ್ರತೆ ಆಗಿರ್ಬೇಕು, ಸಹೋದರ ಸಹೋದರಿ ಅನ್ನೋ ತರ. ಮೊದಲನೇದು ಶುಭ ಭಾವನೆ ಶುಭ ಕಾಮನೆ ಯಾರಿಗೆ ಕೊಡ್ಬೇಕು? ಆತ್ಮನಿ. ಅವಾಗ ನಾನು ಯಾರು ಸರ್ವ. ನೋಡ್ಬೇಕಿತ್ತು? ನೀವು ಆತ್ಮನಿಗೆ ನೋಡೋರು ಅಂದ್ರೆ ಆತ್ಮನಿಗೆ ತಾನೇ ನೋಡ್ಬೇಕು. ಹ್ಮ್ ಉದಾಹರಣೆಗೆ ಒಂದು ಹಾಸ್ಪಿಟಲ್ ಯಾರು ಇರ್ತಾರೆ? ಡಾಕ್ಟರ್, ಡಾಕ್ಟರ್. ಎದುರುಗಡೆ ಯಾರು ಬರ್ತಾರೆ? ಪೇಷಂಟ್, ಪೇಷಂಟ್ ಮೈ ಮೇಲೆ ಬಂಗಾರ ಹಾಕೊಂಡಿದ್ದಾರೆ, ಹೇರ್ ಡೈ ಹಚ್ಕೊಂಡಿದ್ದಾರೆ, ಒಳ್ಳೆ ಸೀರೆ ಉಟ್ಕೊಂಡಿದ್ದಾರೆ. ಡಾಕ್ಟರ್ ಯಾವ್ದನ್ನ ನೋಡ್ತಾರೆ? ಕಾಯ್ದೆ ಗುಣ ಮಾಡೋದು ಮಾತ್ರ ನೋಡ್ತಾರೆ. ಪೇಷಂಟ್ ಅಂತಾನೆ ನೋಡ್ತಾರೆ. ಆ ಸ್ತ್ರೀನೋ ಪುರುಷನೋ ಕಪ್ಪಗಿದಾರ ಬೆಳಗಿದಾರ ಅದನ್ನ ನೋಡ್ತಾರೆ, ಪೇಷಂಟ್ ನೋಡ್ತಾರ ಅವರು. ಪೇಷಂಟ್ ಓಕೆ, ಒಂದು ತಾಯಿ ಎದುರುಗಡೆ ಇರೋ ವ್ಯಕ್ತಿಯನ್ನು ಏನ್ ನೋಡ್ತಾರೆ? ಒಂದು ತಾಯಿ ಎದುರುಗಡೆ ವ್ಯಕ್ತಿಯಲ್ಲಿ ಇರೋದನ್ನ ಏನನ್ನ ನೋಡ್ತಾರೆ? ತಾಯಿ ಗುಣ, ಮಗುವನ್ನ ನೋಡ್ತಾರೆ. ಇವ್ರು ತಾಯಿ ಮೇಲೆ ಎದುರುಗಡೆ ಇರೋ ಯಾರು? ಮಗು, ಹೌದು ತಾನೆ? ಶರೀರ ನೋಡ್ತಾರ, ಮಗು ನೋಡ್ತಾರ? ಮಗು ಮಗುನು, ಸರಿ, ಒಬ್ಬ ಇವ್ರು ಏನು ಜಾಬ್ ಕೊಟ್ಟಿದ್ದಾರೆ ನಿಮಗೆ, ಅವನ್ ಏನಂದ್ ನೋಡ್ತಾನೆ? ಕೆಲಸ. ನೀನ್ ಉದ್ಯೋಗ. ಕೆಲಸ ಮಾಡ್ಕೊಡು, ನಿನ್ನ ವೈಯಕ್ತಿಕ ವಿಷಯ ಏನಿದು ಮನೇಲಿ ಇಟ್ಕೋ, ಇಲ್ಲಿ ತಗೊಂಡ್ ಬರ್ಬೇಡ ನೀನು. ಸಾಲ ಶೂಲ ಮತ್ತೊಂದು ಏನಿತ್ತು ನೀನ್ ಏನ್ ಮಾಡ ಅಲ್ಲಿಡು, ನನಗೇನು ಬೇಕೋ ಅದು ಕೆಲಸ ಮಾಡ್ಕೊಡು, ಸಂಬಳ ತಗೊಂಡು ಹೋಗ್ತಾನೆ. ನಾನು ನಿನ್ ಕೆಲಸ ಕೊಟ್ಟಿದ್ದೇನೆ, ನಾನು ಎಂಪ್ಲಾಯರ್, ಎಂಪ್ಲಾಯಿ ಅಷ್ಟೇ ಅಲ್ವಾ? ಅಷ್ಟನ್ನು ಮಾತ್ರ ಏನ್ ಮಾಡ್ಬೇಕು, ಅಷ್ಟಕ್ಕೆ ಸೀಮಿತ. ಮಾತ್ರದು ಸೀಮಿತ. ಓಕೆ, ದೇವಸ್ಥಾನಕ್ಕೆ ಹೋದಾಗ ನಾವೇನಾಗಿರ್ತೀವಿ? ಭಕ್ತರು, ಭಕ್ತರಾಗಿರ್ತೀವಿ. ಬಾಬನ ಮನೆ ಬಂದಾಗ ನಾವೇನಾಗಿರ್ತೀವಿ? ಬ್ರಹ್ಮಕುಮಾರ ಕುಮಾರಿ. ಕುಮಾರಿ ಅಲ್ವಾ? ಹಾಗಿದ್ರೆ ನಾವು ಬೇರೆ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇರಬೇಕು ಅಂದ್ರೆ ನಾವು ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಅವರನ್ನ? ಆತ್ಮಿಕ ದೃಷ್ಟಿ. ಯಾಕೆ? ನಮ್ ಸಹೋದರ ಸಹೋದರಿ. ನಾವು ಆತ್ಮಗಳು. ಕೊಡ್ಬೇಕಾಗಿರೋದು ಆತ್ಮಕ್ ತಾನೆ. ಕೊಡ್ಬೇಕಾಗಿರೋದು ಯಾವ್ದಕ್ಕೆ? ಆತ್ಮ. ಟೇಲರ್ ಯಾವ್ದನ್ನ ನೋಡ್ತಾನೆ? ಆತ್ಮ. ಆ ಟೇಲರ್ ಬಟ್ಟೆ. ಯಾವ್ದು ನೋಡ್ತಾನೆ? ಟೇಲರ್. ಆ ಬಟ್ಟೆ ಬಟ್ಟೆ ಗಿರಾಕಿ. ನೋಡಿ. ಚಪ್ಪಲಿ ಹೊಲಿಯೋನು ಯಾವ್ದನ್ನ ನೋಡ್ತಾನೆ? ಚಪ್ಪಲಿ ಓಕೆ, ನೀವು ಶರೀರ ನೋಡ್ತಿದ್ದೀರಿ ಅಂತ ಏನ್ ಅರ್ಥ? ದೇಹ ಭಾನದಲ್ಲಿ ಇದ್ದೀರಿ, ದೇಹ ಅಭಿಮಾನದಲ್ಲಿ ಇದ್ದೀರಿ, ಇನ್ನು ವಿಕಾರದಲ್ಲಿ ಇದ್ದೀರಿ. ಶರೀರ ಕಾಣ್ತಾ ಇದೆ, ಸುಂದರ ಕಾಣ್ತಾ ಇದೆ, ವಿಕಾರ ಕಾಣ್ತಾ ಇದೆ, ಕಪ್ಪು ಕಾಣ್ತಾ ಇದೆ, ಬೆಳ್ಳಗೆ ಕಾಣ್ತಾ ಇದೆ, ಏನರ್ಥ? ವಿಕಾರದಲ್ಲಿ ನಂದಿನ್ನೂ ಆತ್ಮಿಕ ವೃತ್ತಿ ಆಗಿಲ್ಲ. ಬಂದಿಲ್ಲ. ನಾನು ಯಾವ್ದನ್ನ ನೋಡ್ತಾ ಇದ್ದೇನೆ? ಶರೀರ ನೋಡ್ತಾ ಇದ್ದೆ. ಸರಿ, ಅಂದ್ರೆ ನನ್ನ ಆ ವೃತ್ತಿಯನ್ನು ನಾನು ಆ ಸಮಯದಲ್ಲಿ ಏನ್ ಮಾಡ್ಬಿಟ್ಟಿದ್ದೇನೆ? ಮರೆತು ಬಿಟ್ಟಿದ್ದೇನೆ. ನನ್ನ ಉದ್ದೇಶ, ನನ್ನ ಗುರಿ, ಯಾವ ಉದ್ದೇಶಕ್ಕೋಸ್ಕರ ಭಗವಂತ ನನಗೆ ಶಿಕ್ಷಣವನ್ನ ಕೊಟ್ಟಿದ್ದಾರೋ ಅದನ್ನ ನಾವೇನ್ ಮಾಡ್ಬಿಡ್ತೀವಿ? ಮರ್ತು ಬಿಡ್ತೀವಿ. ಬಿಟ್ಟು ಮಾಡ್ತಾರೆ. ದೃಷ್ಟಿ ಹೇಗಿರಬೇಕು ಅಂತಂದ್ರೆ ಆತ್ಮನನ್ನೇ ನೋಡ್ಬೇಕು, ಆತ್ಮಿಕ ಸ್ಮೃತಿಯಲ್ಲೇ ಮಾತಾಡಬೇಕು, ಆತ್ಮಿಕ ಸ್ಮೃತಿಯಲ್ಲೇ ನಡಿಬೇಕು, ಆತ್ಮನ ಉದ್ಧಾರಕ್ಕೋಸ್ಕರನೇ ಇರಬೇಕು. ಅವಾಗ ಸದಾಕಾಲ ನಿಮ್ಮ ಆತ್ಮನೂ ಕಾಣಬೇಕು, ಬೇರೆಯವ್ರ ಆತ್ಮನೂ. ಕಾಣ್ಬೇಕು. ಇಷ್ಟೆಲ್ಲ ಬೇಕು ಅಂದ್ರೆ ನಿಮ್ ಜೊತೆಗೆ ಯಾರಿರ್ಬೇಕು?
ಪರಮಾತ್ಮ ಇರ್ಬೇಕು. ಇಲ್ಲವೇ ಪರಮಾತ್ಮ. ಇಲ್ಲ. ಆತ್ಮ ಅಂತ ವಿಷಯ ಬಂದಾಗ ಜೊತೆ ಯಾರು ಇರ್ಬೇಕಾಗ್ತದೆ? ಪರಮಾತ್ಮ. ಬಾಬಾ ಹೇಳ್ತಾರೆ ಇದನ್ನ ಚೆಕ್ ಮಾಡಿ ಮಕ್ಕಳೇ. ಇದನ್ನ ಯಾಕೆ ಹೇಳ್ತಾರೆ ಬಾಬಾ? ನೀವು ಪರಂಧಾಮದಿಂದ ಇಲ್ಲಿ ಬಂದಿದ್ದೀರಾ, ಓಕೆ? ನೀವು ಪ್ಯೂರ್ ಆತ್ಮ ಇದ್ದೀರಾ, ನೀವು ಪವಿತ್ರ ಆತ್ಮನ ಬಗ್ಗೆ ಮಾತ್ರ ನೋಡ್ತಾ ಇದ್ದೀರಿ, ಪರಮಾತ್ಮನ ಪವಿತ್ರವಾದ ಶಕ್ತಿಯನ್ನು ಮಾತ್ರ ಕೊಡ್ತಾ ಇದ್ದೀರಿ, ಓಕೆ? ಆವಾಗ ನಿಮಗೆ ಅಪವಿತ್ರತೆ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಬೀಳಲ್ಲ. ಈಗ ಈ ಪ್ರಪಂಚದಲ್ಲಿ ನೀರಿದೆಯಲ್ವಾ, ಇದೆಯೋ ಇಲ್ವೋ? ಇದೆ. ಇದೆ. ನೀರ್ ತಗೊಂಡು ಬರ್ತೀರಾ, ನೀರಿನ ಜೊತೆಲೆ ಇರ್ತೀರಾ, ಬೇರೆಯವ್ರಿಗೆ ನೀರೇ ಕೊಡ್ತೀರಾ, ಸರಿ? ಆವಾಗ ನೀರಿನ ಜೊತೆಲಿ ಇದ್ದಾಗ ನಿಮ್ಮ ಶರೀರ, ನಿಮ್ಮ ಕೈ ಕ್ಲೀನ್ ಆಗಿರ್ತದೋ ಇರಲ್ವೋ? ಕ್ಲೀನ್ ಆಗಿರ್ತದೆ. ಸರಿ. ನೀವು ಮನೆಯಿಂದ ಹಲಸಿನ ಹಣ್ಣನ್ನ ತಂದಿದ್ದೀರಿ. ಏನ್ ತಂದಿದ್ದೀರಿ? ಹಲಸಿನ ಹಣ್ಣು. ಹಲಸಿನ ಹಣ್ಣಿಗೆ ಏನಿರ್ತದೆ? ಅಂಟು. ಅಂಟಿರ್ತದೆ, ಸರಿ. ನಿಮ್ ಕೈಯಿಂದ ಹಲಸಿನ ಹಣ್ಣು ಮುಟ್ತೀರಾ, ಏನಾಗ್ತದೆ? ಕೈಯಲ್ಲಿ ಅಂಟ. ಅಂಟಾಗುತ್ತೆ. ಅಂಟತಾಗ್ತದೆ, ಸರಿ. ಆ ಹಲಸಿನ ಹಣ್ಣನ್ನ ತಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಯೋಗೇಶಣ್ಣನ ಕರಿತೀರಾ. ಏನ್ ಮಾಡ್ತೀರಿ? ಯೋಗೇಶ್ವರನ್ ಕರಿತೀವಿ. ಕರೆದ್ಬಿಟ್ಟು ಏನ್ ಹೇಳ್ತೀರಿ? ಗ್ಲಾಸಲ್ಲಿ ತಿನ್ನ. ನೀರು ಎತ್ಕೊಂಡು ಹೋಗಿ ಕೊಡ್ತೀವಿ. ಆ ನೀರು ಎತ್ಕೊಂಡು ತಿನ್ನೋ. ಹೋಗಿ ನೀರಲ್ಲ, ನೀವು ಮನೆ ಕರೆದಿದ್ರೆ ನಿಮ್ ಕೈಲಿ ಹಲಸಿನ ಹಣ್ಣು ಇದೆ, ಹಲಸಿನ ಹಣ್ಣು ಬಗ್ಗೆ ಮಾತಾಡಿ. ಹಲಸಿನ ಹಣ್ಣು ತಿನ್ನೋದಕ್ಕೆ. ತಿನ್ನೋದಕ್ಕೆ ಕೊಡೋದಿಲ್ಲ, ಹಣ್ಣು ಕಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕಟ್ ಮಾಡ್ಕೊಳ್ಳಿ. ಹಲಸಿನ ಹಣ್ಣನ್ನ ಕಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಯಾರಿಗೆ? ಯೋಗೇಶ್ವರ. ಒಳಗಡೆ ಸ್ವಲ್ಪ ಅಡಿಗೆ ಮಾಡೋದಿದೆ, ನಾನು ಬರೋವರೆಗೆ ಏನ್ ಮಾಡ್ಬೇಕು? ಹಲಸಿನ ಹಣ್ಣನ್ನ ಕಟ್ ಕಟ್ ಮಾಡಿ. ಮಾಡಿ. ಅವಾಗ ಯೋಗೇಶಣ್ಣ ಏನ್ ಮಾಡ್ತಾರೆ? ಹಲಸಿನ ಹಣ್ಣು ಕಟ್ ಮಾಡ್ಬೇಕು ಅಂತ ಅವ್ರ ಒಂದು ಚಾಕು ಕೊಡಿ ಅಂತ ಹೇಳ್ತಾರೆ, ಒಂದು ಪ್ಲೇಟ್ ಕೊಡಿ ಅಂತ ಹೇಳ್ತಾರೆ, ಒಂದು ಪಾತ್ರೆ ಕೊಡಿ ಅಂತ ಹೇಳ್ತಾರೆ, ಒಂದು ನ್ಯೂಸ್ ಪೇಪರ್ ಕೊಡಿ ಅಂತ ಹೇಳ್ತಾರೆ. ಯಾಕೆ? ಅಂಟನ್ನ ತೆಗಿಯೋಕೆ. ಹೌದಾ? ಓಕೆ. ಇವಾಗ ನ್ಯೂಸ್ ಪೇಪರ್ ಅನ್ನ ನಾನು ಹಲಸಿನ ಹಣ್ಣಿಗೆ ಟಚ್ ಮಾಡ್ತೇನೆ, ಅವಾಗ ಏನಾಯ್ತು? ಅದೆಲ್ಲ ಮೆತ್ಕೊಂತಿದ್ದ ಅಂಟಿಗೆ. ಓಕೆ. ಚಾಕುವಿನಿಂದ ಹಲಸಿನ ಹಣ್ಣು ಕಟ್ ಮಾಡ್ತೇನೆ, ಏನಾಗ್ತದೆ? ಅದಕ್ಕೂ ಅಂಟ್ಕೊಳ್ಳುತ್ತೆ. ಅಂಟು ಮೆತ್ಕೊಂಡು. ಆ ಒಂದು ಹಲಸಿನ ಹಣ್ಣು ಸೋಳೆ ಇದೆಯಲ್ಲ, ಅದನ್ನು ಒಯ್ದ್ಬಿಟ್ಟು ಒಂದು ತಟ್ಟೆ ಎಲ್ಲ ಪಾತ್ರೆಯಲ್ಲಿ ಹಾಕ್ತೇನೆ, ಅವಾಗ ಏನಾಗ್ತದೆ? ಚೆನ್ನಾಗಿದೆ. ಅದಕ್ಕೂ ಮೆತ್ಕೊಳ್ತಾನೆ. ಆ ಹಲಸಿನ ಹಣ್ಣು ಕೈಯಲ್ಲಿ ಮುಡ್ತೀನಿ, ಆವಾಗ ಏನಾಯ್ತು? ಏನಾಯ್ತು? ನನ್ಗೂ ಅಂಟ್ಕೊಂತು. ಕೈಗತ್ಕೊಳ್ತು. ಅಂದ್ರೆ ಆ ವಸ್ತುವು ಯಾವ ಯಾವ ಸಾಧನದ ಸಂಪರ್ಕದಲ್ಲಿ ಬಂತೋ ಅವಾಗ ಅದೆಲ್ಲದಕ್ಕೂ ಕೂಡ ತನ್ನಲ್ಲಿರುವಂತ ಗುಣ ಏನಾಯ್ತು? ಅದಕ್ಕೆ ಟ್ರಾನ್ಸ್ಫರ್ ಹೌದು. ಆಯ್ತು, ಆಗಿಲ್ವೋ? ಆಯ್ತು. ಅವಾಗ ಅಂಟಿಟ್ಕೊಂಡಿರುವಂತ ನಿಮಗೆ ಅದು ಖುಷಿ ಕೊಡುತ್ತಾ? ಇಲ್ಲ. ಅದೇ ಅದೇ ಕೈಗೆ ಅಂಟು ಮೆಟ್ಕೊಂಡ್ಬಿಟ್ಟು ಅದನ್ನ ವೈಟ್ ಬಟ್ಟೆಗೆ ಒರೆಸ್ಕೊಂಡ್ಬಿಡಿ, ಏನಾಗ್ತದೆ? ಗಲೀಜ್. ಆ ಗಲೀಜಾಗುತ್ತೆ. ಸರಿ. ಅದೇ ಅಂಟಿರೋ ಕೈಯಿಂದ ಮುಖವನ್ನು ಹೀಗೆ ಚೆನ್ನಾಗಿ ಒರೆಸ್ಕೊಳ್ಳಿ, ಏನಾಗ್ತದೆ? ಆಗುತ್ತೆ. ಆ ಅಂಟಾಗುತ್ತೆ. ಅಂದ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ದೇಹ ಭಾನ ವಿಕಾರ ಇಟ್ಕೊಂಡ್ಬಿಟ್ಟು ಊರೆಲ್ಲ ಸುತ್ತಿದ್ರೆ ಏನಾಗ್ತದೆ? ಅದೇ ಮೆತ್ತಗೆ. ಅದೇ ಅಂಟುಕೊಳ್ಳಿ. ಅಂದ್ಮೇಲೆ ಇವಾಗ ನೀವು ಅಪವಿತ್ರ ಆಗಿದ್ದೀರೋ ಪವಿತ್ರ ಆಗಿದ್ದೀರೋ? ಅಪವಿತ್ರ. ಹೌದು ತಾನೆ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪವಿತ್ರವಾಗಿರ್ಬೇಕು. ಇವಾಗ ಬಾಬಾ ಪರಂಧಾಮದಿಂದ ಬರ್ತಾರೆ, ಹೌದಾ? ಪವಿತ್ರವಾಗಿರ್ತಾರೆ ತಾನೆ? ಹೌದು. ಇಲ್ಲಿ ಬಂದ್ಮೇಲೆ ಆತ್ಮ ಕೊಡ್ತಾರೋ ಬಾಬಾ ಶರೀರ ಕೊಡ್ತಾರೋ? ಆತ್ಮ. ಕೊಟ್ಟ ಮೇಲೆ ಇಲ್ಲಿ ಕೊಳೆಯನ್ನು ಮೆಚ್ಕೊಳ್ತಾರ ಅವರು? ಇಲ್ಲ. ಇಲ್ಲ. ಇಲ್ವಲ್ಲ. ಹಾಗೆ ನೀವೇನ್ ಮಾಡ್ಬೇಕು? ನನಗೆ ಬಾಬಾ ಆತ್ಮ ಕೊಡ್ಲಿಕ್ಕೆ ನನ್ನ ನಿಮಿತ್ತ ಮಾಡಿದ್ದಾರೆ ಅಂತಂದ್ಮೇಲೆ ನಾನು ಯಾವ್ದು ಕೊಡ್ಬೇಕು? ಆತ್ಮನಿಗೆ. ಅಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಬಾರ್ದು. ಡಿಫ್ರೆನ್ಸಿಯೇಷನ್ ಅಂತಂದ್ರೆ ಏನು? ಭಿನ್ನಾಭಿಪ್ರಾಯ ಮಾಡಬಾರ್ದು. ಯಾಕೆ? ಹೆಂಗ್ ಮಾಡಬಾರ್ದು? ಬೇರೆ ಬೇರೆ ಮಾಡೋದು ಅಂತಂದ್ರೆ ಏನು? ಅವ್ರು ನಮ್ಮ ಜಾತಿಯವರು, ನಮ್ಮವರು, ಇವ್ರು ಬೇರೆಯವರು. ಅವ್ರು ನಮ್ಮ ಮನೆಯವರಪ್ಪ, ನನಗೆ ಚೆನ್ನಾಗಿ ಬೈತಾರೋ, ನಾನು ಅವರಿಗೆ ಶಾಂತಿ ಕೊಡೋದಿಲ್ಲ. ಅವ್ರು ನನ್ನ ಜೊತೆ ಸಿಟ್ಟು ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ, ಅವ್ರಿಗೆ ನಾನು ಕೊಡೋದಿಲ್ಲ ಅಂತ ನಾವ್ ಈ ರೀತಿ ಏನ್ ಮಾಡಬಾರ್ದು? ಹೇಳಬಾರದು ಅಲ್ವಾ? ಬಾಬಾ ನಮ್ಮ ನಿಮಿತ್ತ ಮಾಡಿದ್ರು ಯಾವ್ದಕ್ಕೆ? ಕೊಡೋಕೆ. ಇಲ್ಲ. ಅಲ್ವಾ? ಒಬ್ಬ ಬಾರ್ಬರ್ ಇದ್ದಾನೆ ಅಂದ್ಮೇಲೆ ಅವನ ಚೇರ್ ಮೇಲೆ ಯಾರು ಬಂದು ಕುತ್ಕೊಂಡ್ರು ಕೂಡ ಅವನೇನ್ ಮಾಡ್ಬೇಕು? ಕಟ್ ಮಾಡ್ಬೇಕು. ಕೂದಲು ಕಟ್ ಮಾಡ್ಲೇಬೇಕು. ಒಬ್ಬ ಟೇಲರ್ನ ಕೆಲಸ ಏನು? ಬಟ್ಟೆ ಕಟ್ ಮಾಡೋದು. ಯಾವುದೇ ವ್ಯಕ್ತಿ ಬಟ್ಟೆ ಕೊಟ್ಟರು ಕೂಡ ಅವನಿಗೆ ಬೇಕಾದಂಗೆ ಏನ್ ಮಾಡ್ಕೊಡೋದು? ಕಟ್ ಮಾಡಿ ಬಂದೋದು. ಬಟ್ಟೆ ಹೊಲ್ಕೊಡೋದು, ಹೌದು ತಾನೆ? ಅಂದ್ಮೇಲೆ ಆತ್ಮಿಕ ತಂದೆಯ ಸೇವಾಧಾರಿ ಆಗಿರುವಂತ ನಿಮ್ಮ ಕರ್ತವ್ಯ ಏನು?
ಎಲ್ಲರಿಗೂ ಕೊಡುವಂಥದ್ದು. ವಿಶೇಷವಾಗಿ ಸಂಗಮ ಯುಗದಲ್ಲಿ ಈಗ ನಿಮ್ಮ ಕರ್ತವ್ಯ ಏನು? ಏನು ಕರ್ತವ್ಯ? ಸದಾ ಆತ್ಮನಿಗೆ ಕೊಡಬೇಕು ಅಂತ. ಆದ್ರೆ ಆದ್ಮೇಲೆ ದುಃಖ ಏನು ಗೊತ್ತಾ? ನಾವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವಿ? ಶರೀರದ ಬಗ್ಗೆ. ಅಣ್ಣವ್ರೆ, ನನ್ನ ಮಗನಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಿಲಿ ಅಂತ ಬಿಟ್ಟು ಏನ್ ಮಾಡಿ ಯೋಗ ಮಾಡ್ತೀರಾ? ಅದಿದು ಆತ್ಮಕ್ಕೂ ಶರೀರಕ್ಕೂ? ಶರೀರಕ್ಕೆ. ನನ್ನ ಮಗನಿಗೆ ಒಳ್ಳೆ ಒಂದು ಹುಡುಗಿ ಸಿಗ್ಲಿ ಅಂತ ಯೋಗ ಮಾಡ್ತೀರಾ? ಶರೀರಕ್ಕೆ. ಆತ್ಮಕ್ಕೂ ಶರೀರಕ್ಕೂ? ಶರೀರಕ್ಕೆ. ಹಾಗಿದ್ರೆ ಈ ಪ್ರಪಂಚದಲ್ಲಿ ನಾವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತವ್ರು? ಆತ್ಮನಿಗೆ. ಆತ್ಮಕ್ಕಲ್ವಾ? ಅದರಲ್ಲಿ ತಾನೇ ನಿಮ್ಗೆ ಸಂಪಾದನೆ ಆಗ್ತದೆ. ಟೇಲರ್ ಬಟ್ಟೆ ಹೊಲ್ದು ಸಂಪಾದನೆ ಮಾಡ್ತಾನಲ್ವಾ? ಹಾಗೆ ನೀವು ಈ ಆತ್ಮಿಕ ಕೆಲಸವನ್ನು ಮಾಡ್ತಾ ಹೋದಾಗ ಸ್ಥೂಲ ಸಂಪಾದನೆ ಕೂಡ ಅದರಲ್ಲೇ ನಿಮ್ಗೆ ಸಿಗ್ತಾ ಬರ್ತಾವ. ಅದಕ್ಕೆ ಹೇಳ್ತಾರೆ, ನಿಮ್ಮ ವೃತ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶುದ್ಧವಾಗಿದ್ದು ಬೇರೆಯವರಿಗೆ ಭಗವಂತನ ಶುದ್ಧ ಶಕ್ತಿಯನ್ನ ದೃಷ್ಟಿಯ ರೂಪದಲ್ಲಿ ನೋಡಿ ಅವರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತಹ ಶಕ್ತಿಯನ್ನ, ಗುಣವನ್ನ, ವಿಶೇಷತೆಯನ್ನ, ಮೆಡಿಸಿನ್ ಅನ್ನ ಪ್ರತಿದಿನ ಕೊಡ್ತಾ ಇದ್ದೀರಾ ಅಂತ ಬಾಬಾ ನಮ್ಮನೇನ್ ಮಾಡ್ತಿದ್ದಾರೆ? ಚೆಕ್ ಮಾಡ್ತಿದ್ದಾರೆ. ಕೇಳ್ತಾ ಇದ್ದಾರೆ. ಚೆಕ್ ಯಾರು ಮಾಡ್ಕೊಳ್ಬೇಕು? ನಾವು ನಾನು. ನೀವು ಶರೀರ ನೋಡ್ತಾ ಇದ್ದೀರೋ, ಆತ್ಮ ನೋಡ್ತಾ ಇದ್ದೀರೋ. ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಯಾವ್ದನ್ನು ಕೊಡಬೇಕು? ಶುಭ ಭಾವ. ಆತ್ಮಿಕ ಶುಭ ಭಾವನೆ, ಜನ್ಮ ಶುಭ ಕೊಟ್ಟಂತ ತಾಯಿ ತಂದೆಗಳಿರ್ಲಿ, ಎದುರುಗಡೆ ಬಂದಿರುವಂತ ಕಸ್ಟಮರ್ಗಳಿರ್ಲಿ, ಸ್ನೇಹಿತರಿರ್ಲಿ, ಯಾವ್ದು ಜಾತಿಯವರು, ಭಾಷೆಯವರು ಏನಿದ್ರು ಕೂಡ ಎಲ್ಲರಿಗೂ ನಾನೇನ್ ಮಾಡ್ತಾ ಹೋಗೋದು? ಕೊಡ್ತಾ ಯಾವ್ದನ್ನ? ಆತ್ಮೀಯ ದೃಷ್ಟಿ. ಶಕ್ತಿನ. ಹಾಗಿದ್ರೆ ಈ ದೃಷ್ಟಿ ಹೇಳೋದು ಸ್ಥೂಲವಾಗೋ ಸೂಕ್ಷ್ಮವಾಗೋ? ಸೂಕ್ಷ್ಮವಾಗಿ. ಸೂಕ್ಷ್ಮವಾಗಿ ಅಲ್ವಾ? ನೀವು ಮಗನನ್ನ ನೋಡ್ತೀರಾ, ಸೊಸೆಯನ್ನ ನೋಡ್ತೀರಾ, ಸ್ಥೂಲವಾಗಿ ನೋಡ್ತೀರೋ ಸೂಕ್ಷ್ಮವಾಗಿ ನೋಡ್ತೀರೋ? ಸೂಕ್ಷ್ಮವಾಗಿ ನೋಡ್ಬೇಕು. ಸ್ಥೂಲವಾಗಿ ನೋಡಿದ್ರೆ ಸ್ತ್ರೀ ಶರೀರ ಪುರುಷ ಶರೀರ ಅಂತಾನೆ ಕಾಣೋದು. ಸೊಸೆ ಮಗಳು ಎಲ್ಲ ಬರೋದು ಎಲ್ಲಿ? ಮನಸ್ಸಿನಲ್ಲಿ ತಾನೆ, ನಿರಾಕಾರ ರೂಪದಲ್ಲಿ. ಹಾಗೆ ನಿರಾಕಾರ ರೂಪದಲ್ಲಿ ಅವ್ಯಾಹತವಾಗಿ ನಿರಂತರವಾಗಿ ಈ ಕಾರ್ಯ, ಈ ಕರ್ತವ್ಯ, ಈ ನಿಮ್ಮ ಜವಾಬ್ದಾರಿ ಏನಾಗ್ತಾ ಇರಬೇಕು? ಹೆಚ್ಚಾಗ್ತಾರೆ. ನಡೀತಾ ಇದೆಯಾ? ಅಥವಾ ಆವಾಗ ನಡೀತಾ ಇದೆ. ಕೊಳೆ ಕಡೆಗೆ ಏನಾದ್ರು ಗಮನ ಕೊಡ್ತಿದ್ದೀರಾ? ಕೊಳೆ ಕಡೆಗೆ ಅಂತಂದೇನು? ಸುಮ್ನೆ AC ಕಾರಲ್ಲಿ ಹೋದ ಏನು ತೊಂದರೆ ಇಲ್ಲ, ಸ್ವಲ್ಪ ನೋಡೋಣ ಅಂತ ಬಿಟ್ಟು AC ಕಾರ್ ಗ್ಲಾಸ್ ಇಳಿಸಿದ್ರೆ, ಧೂಳ್ ಮೆತ್ಕೋದು. ಕಾರಿನ ಕೆಳಗಡೆಗೆ ಇಳಿದ್ರೆ ಕೆಸರಾಗುತ್ತೆ. ಅವಾಗ ಏನಾಗ್ತದೆ? ಮಲಿನತೆ. ಅವಾಗ ಅದನ್ನ ಕ್ಲೀನ್ ಮಾಡಿ ಟೈಮ್ ತಗೊಳ್ಬೇಕಲ್ವಾ? ಹೌದು. ಹಾಗಿದ್ರೆ ನಿಮ್ಮ ಮನಸ್ಸು ಹೇಳುವಂತ ಸಾಧನವನ್ನ ಸುರಕ್ಷಿತವಾಗಿ ಆ ಕಾಯಕದಲ್ಲಿ, ಆ ಕರ್ಮದಲ್ಲಿ, ಆ ಕರ್ತವ್ಯದಲ್ಲಿ, ಆ ಜವಾಬ್ದಾರಿಯಲ್ಲಿ ಸದಾ ಕಾಲ ಪ್ರತಿಯೊಂದು ಸಂಕಲ್ಪದಲ್ಲೂ ಸ್ಥಿತ ಮಾಡ್ತಾ ಇದ್ದೀರಾ? ಒಂದು ವೇಳೆ ಮಾಡ್ತಾ ಇದ್ದರೆ ಏನಾಗ್ತದೆ? ಸದಾ ಎಲ್ಲರಿಗೂ ಸುಖವನ್ನ ಕೊಡ್ತಾ ಇರಬೇಕು, ಎಲ್ಲರಿಂದ ಸುಖವನ್ನ ಪಡಿತಾ ಇರಬೇಕು. ನಾಗರತ್ನ ಕೊರಿ ಕೇಳೋಣ, ಇದರ ಅನುಭವ ಅವ್ರಿಗೆ ಚೆನ್ನಾಗಿದೆ. ಕೊರೆ ಹೇಳಿ. ನೀವು ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಪರಿಚಯದವರಿಗೆ, ನಿಮ್ಮ ಮಕ್ಕಳಿಗೆ, ಯಾರಿಗೋ ಒಬ್ರಿಗೆ ಸರಿನಾ ಆಸ್ತಿ ಪಾಸ್ತಿ ಕೊಡ್ತೀರಾ, ಬಂಗಾರ ಕೊಡ್ತೀರಾ, ಒಳ್ಳೆ ಊಟ ತಿಂಡಿ ಕೊಡ್ತೀರಾ, ಸರಿ. ಅದನ್ನು ಕೊಟ್ಟಾದ ಮೇಲೆ ಅವರು ಕೊಡುವಂತ ಆಶೀರ್ವಾದ ನಿಮ್ಗೆ ಸುಖ ಕೊಡತ್ತೋ, ಈಶ್ವರಿ ಜ್ಞಾನ ಶಕ್ತಿ ಯೋಗವನ್ನ ಕೊಟ್ಟಾಗ ನಿಮ್ಗೆ ಸುಖ ಸಿಗುತ್ತೆ. ಈಶ್ವರಿಯ ಜ್ಞಾನ ಕೊಟ್ಟಾಗ ಸುಖ ಸಿಗುತ್ತಣ್ಣ. ಹೌದು ತಾನೆ? ಹೌದು. ಅಂದ್ಮೇಲೆ ಯಾವ್ದನ್ನ ಕೊಡ್ಬೇಕು? ನಾವು ಅವ್ರಿಗೆ ಶುಭ ಭಾವನೆ, ಶುಭ ಕಾಮನೆ ಕೊಡ್ಬೇಕಷ್ಟೇ. ಬಂದವ್ರಿಗೆ ಸಮೋಸ ಮಾಡ್ಕೊಡ್ಬೇಕು, ಮಸಾಲೆ ದೋಸೆ ಮಾಡ್ಕೊಡ್ಬೇಕು? ಇಲ್ಲ. ನನಗೆ ಗೊತ್ತಲ್ವಾ ಯಾವ್ದ್ರಲ್ಲಿ ಸುಖ ಸಿಗ್ತದೆ ಅಂತ. ಬೇರೆದೆಲ್ಲ ಸುಖ ಅಂತಂದ್ರು ಕೂಡ ಅದು ನಿಜವಾದ ಸುಖ ಅಲ್ಲ. ಗುಟ್ಕಾ ತಿಂದಾಗ ಆ ಸಮಯದಲ್ಲಿ ಸುಖ ಅಂತ ಅನ್ಸತ್ತೆ, ಸರಾಯಿ ಕುಡ್ದಾಗ ಸುಖ ಅಂತ ಅನ್ಸತ್ತೆ, ನಾನ್ ವೆಜ್ ತಿಂದಾಗ ನಾಲಿಗೆ ಚಪ್ಪರಿಗೆ ಆಗ್ತದೆ, ಆದ್ರೆ ಮುಂದೆ ಏನಾಗ್ತದೆ? ಅದು ಅನಾರೋಗ್ಯಕ್ಕೆ ಕಾರಣವಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಕಾಲ ಬೇರೆಯವ್ರನ್ನ ಸುಖವನ್ನೇ ಕೊಡಬೇಕು, ಸುಖವನ್ನೇ ತಗೋಬೇಕು. ಸುಖವನ್ನೇ ತೆಗೆದುಕೊಳ್ಬೇಕು. ಇದು ಎಲ್ಲಿ? ಕೃತಿಯಲ್ಲಿ, ಕರ್ಮದಲ್ಲಿ. ಬೇರೆ ಸುಖ ಯಾವುದು? ಈಶ್ವರಿಯ ಸುಖ. ಯಾವಾಗ ನೀವು ಈಶ್ವರಿಯ ಸುಖವನ್ನು ನಿಸ್ವಾರ್ಥ ಭಾವದಿಂದ ಕೊಡ್ತಿರೋ, ಅಲ್ಲಿ ಸ್ವಾರ್ಥ ಇದೆ, ಹೆಸರು ಕೀರ್ತಿ ಇದೆ, ಹಣಕಾಸಿನ ಉದ್ದೇಶ ಇದೆ ಅಂತಂದ್ರೆ ಅಲ್ಲಿ ಮನಸ್ಪೂರ್ವಕವಾಗಿ ನಿಮ್ಗೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾವ ಸುಖ ಕೊಡಬೇಕು? ಶಾರೀರಿಕ ಸುಖ ಕೊಡಬೇಕು, ಇಂದ್ರಿಯ ಸುಖ ಕೊಡಬೇಕು? ಆತ್ಮಿಕ. ನೋಡಿ ಆದ್ಮೇಲೆ ಸಿಂಪಲ್,
ಶಾರೀರಿಕ ಸುಖ ಕೊಡ್ಬೇಕು ಅಂತ ಏನ್ ಕೊಡ್ಬೇಕು ನೀವು ಹೇಳಿ ನೋಡೋಣ. ಯಾರಿಗೊಬ್ರಿಗೆ ಶಾರೀರಿಕ ಸುಖ ಕೊಡ್ಬೇಕಂತ ಏನ್ ಕೊಡ್ಬೇಕು? ಏನಾದ್ರು ವಸ್ತು ಕೊಟ್ರೆ ಅವ್ರಿಗೆ ಏನು ಅಗತ್ಯ ಇದೆಯೋ ಅದು ಕೊಡ್ಬೇಕಣ್ಣ. ಕೊಡ್ಬೇಕು. ಅದು ಎಲ್ಲಿದೆ? ಈ ಪ್ರಪಂಚದಲ್ಲಿ ತಾನೇ ಇದೆ. ಪ್ರಪಂಚದಲ್ಲಿದೆ. ಸ್ಥೂಲವಾಗಿ ನೀವೇನು ಕೊಡಬೇಕು ಅದು ಈ ಪ್ರಪಂಚದಲ್ಲಿ ಇರೋದು. ಹೌದಾ? ಈ ಪ್ರಪಂಚದಲ್ಲಿ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ಪವಿತ್ರನೋ ಅಪವಿತ್ರನೋ? ಅಪವಿತ್ರ. ಅವಾಗ ನೀವು ಅದನ್ನು ಕೊಟ್ಟಿಗೆ ಅವ್ರಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಕೆಟ್ಟದಾಗುತ್ತೆ. ಸಿಂಪಲ್ ತಾನೇ. ಇವಾಗ ಪ್ರಪಂಚದಲ್ಲಿ ನೀರನ್ನ ಶರೀರಕ್ಕೆ ಟಚ್ ಮಾಡಿದಾಗ ತಾನೆ ಅದು ಗಲೀಜಾಗ್ತದೆ. ಅದು ಬಿಟ್ಬಿಟ್ಟು ಜೇನುತುಪ್ಪ ಕೊಟ್ರೆ, ತುಪ್ಪ ಕೊಟ್ರೆ ಏನು ಕೊಟ್ಟಿದ್ರು ಕೂಡ ಏನಾಗುತ್ತೆ? ಅದು ಮೆತ್ಕೊಳ್ತದೆ ಹೊರತು ಕ್ಲೀನ್ ಆಗೋದಿಲ್ಲ. ಅಂದ್ಮೇಲೆ ಈ ಪ್ರಪಂಚ ಪವಿತ್ರ ಆಗೋದು ಯಾವ್ದ್ರಿಂದ? ಯಾವ್ದ್ರಿಂದ? ಸೂಕ್ಷ್ಮವಾಗಿರೋದು ಕೊಡೋದ್ರ ಮುಖಾಂತರ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನ ಹತ್ರ ಯಾವ ವಸ್ತು ಸ್ಟಾಕ್ ಇದೆಯೋ ಅದನ್ನ ನೀವು ಅಲ್ಲಿಂದ ಇಲ್ಲಿ ತಂದು ಕೊಟ್ಟಾಗ ನೀವು ಶುದ್ಧವಾಗೋದ್ರ ಜೊತೆಗೆ ಪ್ರಪಂಚನೂ ಕೂಡ ಏನಾಗ್ತದೆ? ಶುದ್ಧವಾಗ್ತದೆ. ಆವಾಗ ಅವರಿಗೆ ಆ ಸುಖವನ್ನ ಅನುಭವ ಮಾಡಿಸ್ಬೇಕು, ನನಗಾಗಿರುವಂತ ಅನುಭವ ಅವರಿಗೂ ಕೂಡ ಆಗ್ಬೇಕು ಅಂತ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟು ಕರ್ಮವನ್ನ ಮಾಡ್ಬೇಕಾದ್ರೆ ಆತ್ಮಿಕ ರೂಪದಲ್ಲಿ ನೋಡಿ ಆ ಶಕ್ತಿಯನ್ನು ನೀವೇನ್ ಮಾಡ್ತಾ ಇರ್ಬೇಕು? ಪ್ರವಾಹ ಮಾಡ್ತಾ ಇದ್ದು ಅವರಿಗೆ ಹೋಗ್ಬಿಟ್ಟು ತಲುಪಿ ಅದರ ಅನುಭವ ಅವರಿಗೆ ಆದರೆ ಅವಾಗೇನಾಗ್ತದೆ? ಸುಖದೇನ ಸುಖ ಏನ್ ಕೊಡಬೇಕು? ಸುಖವನ್ನ ಕೊಡಬೇಕು. ಎಷ್ಟು ನೀವು ಅವ್ರಿಗೆ ಸುಖವನ್ನ ಕೊಡ್ಲಿಕ್ಕೆ ನಿಮಿತ್ತರಾಗ್ತಿರೋ ಅಷ್ಟೇ ಅವರು ಹೃದಯಾಂತರಾಳದಿಂದ ನಿಮ್ಗೇನು ಕೊಡ್ತಾರೆ? ಆಶೀರ್ವಾದ. ಥ್ಯಾಂಕ್ ಯು, ಧನ್ಯವಾದವನ್ನ ಹೇಳ್ತಾರಲ್ವಾ. ನೋಡಿ ಆದ್ಮೇಲೆ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ, ವಿಶೇಷವಾಗಿ ಮಾತೆಯರು ತುಂಬಾ ಕಷ್ಟಪಡ್ತಾ ಇರ್ತಾರೆ, ತುಂಬಾ ಬಂದಲ್ಲಿರ್ತಾರೆ, ತುಂಬಾ ತೊಂದರೆಯಲ್ಲಿ ಇರ್ತಾರೆ. ಹೌದಾ? ಅವರಿಗೆ ಈಶ್ವರಿಯ ಯಥಾರ್ಥ ವಿಧಿಯನ್ನ ಹೇಳ್ಕೊಡಿ, ಯೋಗವನ್ನ ಮಾಡೋದನ್ನ ಹೇಳ್ಕೊಡಿ. ಓಕೆನಾ? ಆವಾಗ ಅವ್ರು ಎಷ್ಟು ಆಶೀರ್ವಾದ ಕೊಡ್ತಾರೆ ಅಂತಂದ್ರೆ ಒಳಗಡೆಯಿಂದ ಗಳಗಳಗಳಗಳ ಅಂತ ಅಳ್ತಾ ಇರ್ತಾರೆ. ಅದೊಂದು ಫಿಕ್ಸ್ ಡಿಪಾಸಿಟ್ ಇದ್ದಂಗೆ. ಸರಿಯಾದ ದಾರಿಯನ್ನು ತೋರಿಸ್ಕೊಟ್ಟಾಗ ಅವ್ರು ಎಲ್ಲಿ ಸಾಧನೆ ಮಾಡಿದ್ರು ಕೂಡ ಇಂಥ ನಿಮಿತ್ತ ಆತ್ಮದ ಮೂಲಕ ನನಗೇನ್ ಸಿಕ್ತು? ವಿಧಿ ಸಿಕ್ತು ಅಂತ ಅವ್ರೇನ್ ಮಾಡ್ತಾ ಇರ್ತಾರೆ? ಸಂಕಲ್ಪ ಮಾಡ್ತಾರೆ, ಆಶೀರ್ವಾದವನ್ನ ಸದಾ ಕಾಲ ಕೊಡ್ತಾರೆ. ನೀವ್ ಹೇಳಿರುವಂತ ಶಬ್ದ ಮರೆತು ಬಿಡಬಹುದು, ಬ್ರಹ್ಮಭೋಜನ ಮರೆತು ಬಿಡಬಹುದು, ಉಡುಗೊರೆಯನ್ನ ಮರೆತು ಬಿಡಬಹುದು, ಆದ್ರೆ ಆ ವಿಧಿ ಇದೆಯಲ್ಲ, ಮಾಡಿಸಿರುವಂತ ಅನುಭವ ಇದೆಯಲ್ಲ, ಅದನ್ನ ಅವ್ರೆಂದೂ ಕೂಡ ಜೀವನದಲ್ಲಿ ಮರೆಯಬಾರದು. ಅಂತಂದ್ರೆ ಅವ್ರಿಗಷ್ಟು ಪವಿತ್ರ ಭಾವದಿಂದ ನೋಡಿ ಅವ್ರಿಗೆ ಕೊಡುವಂತ ಕೆಲಸವನ್ನ ಯಾರು ಮಾಡ್ಬೇಕು? ಅವ್ರಿಗೆ ಪವಿತ್ರವಾಗಿರೋದು ಕೊಡಬೇಕು ಅಂದ್ರೆ ನಾನು ಮೊದ್ಲು ಹೇಗಿರ್ಬೇಕು? ನಾನು ಪವಿತ್ರವಾಗಿರ್ಬೇಕಲ್ವಾ? ಅದನ್ನ ಬಾಬಾ ಅಂತಂದ್ರೆ ದಿನಪೂರ್ತಿ ನೀವು ಇದೇ ಕಾಯಕದಲ್ಲಿದ್ರೆ ಇಲ್ಲಿಯ ಅಪವಿತ್ರತೆ ಕಡೆ ನಿಮ್ಮ ಮನಸ್ಸು ಹೋಗೋದೇ ಇಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಬಟ್ಟೆಯಲ್ಲಿ ಇರ್ತೀವಿ, ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಆತ್ಮಿಕ ಸಂಬಂಧಪಟ್ಟಂತ ವಿಷಯದಲ್ಲಿ ಚರ್ಚೆ, ಚಿಂತನೆ, ಮಂಥನ, ಯೋಚನೆ ಅದಲ್ಲಿ ಇರೋದಕ್ಕೆ ಮನಸ್ಸು ಬುದ್ಧಿ ಹೇಗಿರ್ತದೆ? ಕ್ಲೀನ್ ಆಗಿರ್ತದೆ ಅಲ್ವಾ? ಬಾಬಾನ ಮನೆ ಹೋಗ್ಬೇಕು, ಅದೇ ಡ್ರೆಸ್ ಹಾಕೊಂಡು ಹೋಗ್ತೀರಿ? ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಿರಲ್ವಾ? ಇಲ್ಲ. ಬಂಗಾರ ಹಾಕೊಂಡು ಹೋಗ್ತಿರಲ್ವಾ? ಇಲ್ಲ. ಹೇರ್ ಡೈ? ಇಲ್ಲ. ಮತ್ತೆ ಸಾಧಾರಣವಾಗಿ ನ್ಯಾಚುರಲ್ ಅಲ್ವಾ? ದಿನಕ್ಕೆ 4 ಸಲ ಸ್ನಾನ ಮಾಡಿಸ್ತೀವಿ ಶರೀರಕ್ಕೆ ಬೇಕಾದ, ಅದಕ್ಕೆ ಎಕ್ಸ್ಟ್ರಾ ಏನು ಎಡಿಷನ್ ಮಾಡೋದಿಲ್ಲ ನಾವು. ಹೌದಾ? ನ್ಯಾಚುರಲ್. ಯಾವ ನ್ಯಾಚುರಲ್ಲು? ಬಟ್ಟೆ ಹತ್ತಿ ಯಾವ ಬಣ್ಣದಲ್ಲಿ ಬಂದಿದೆ ಅದೇ ಅಲ್ವಾ? ನಾಗರತ್ನಕ್ಕಂತೂ ನ್ಯಾಚುರಲ್. ಹಣ್ಣು ನಾವು ಹಣ್ಣೇ ತಿಂತೀವಿ, ಹಸಿ ತರಕಾರಿ ತಿಂತೀವಿ, ಬೇಯಿಸೋದಿಲ್ಲ ನಾವು. ಹಣ್ಣು ನ್ಯಾಚುರಲ್ಲೇ, ನೀರು ನ್ಯಾಚುರಲ್ಲೇ ಅಲ್ವಾ? ಎಲ್ಲ ಏನಿರ್ತದೆ? ಶರೀರಕ್ಕೂ ನ್ಯಾಚುರಲ್, ಆತ್ಮಕ್ಕೂ ನ್ಯಾಚುರಲ್, ಬಟ್ಟೆನೂ ನ್ಯಾಚುರಲ್. ಆವಾಗ ಅಲ್ಲಿ ಆರ್ಟಿಫಿಷಿಯಲ್, ಕೃತಕ, ಮೋಸ, ವಂಚನೆ ಇಲ್ಲ. ಕ್ಲೀನ್ ಅಂಡ್ ಕ್ಲಿಯರ್. ಹಾಗೆ ಹೇಗೆ ನೀವು ನ್ಯಾಚುರಲ್ ವಸ್ತುವನ್ನು ಶರೀರಕ್ಕೆ ಕೊಟ್ಟಾಗ ಶರೀರದ ಆರೋಗ್ಯ ಚೆನ್ನಾಗಿರ್ತದೋ ಹಾಗೇನೆ ಆತ್ಮಕ್ಕೂ ಕೂಡ ಏನ್ ಮಾಡ್ಬೇಕು? ನ್ಯಾಚುರಲ್ ಆಹಾರವನ್ನ ಸ್ವೀಕಾರ ಮಾಡಿ ಬೇರೆಯವ್ರಿಗೆ ನ್ಯಾಚುರಲ್ ಅನ್ನ ಕೊಡಿ, ನೈಸರ್ಗಿಕವಾಗಿರೋದನ್ನ ಕೊಡಿ, ಪವಿತ್ರವಾಗಿರೋದನ್ನ ಕೊಡಿ, ಮೂಲವಾಗಿರೋದನ್ನ ಕೊಡಿ. ಯಾಕಂದ್ರೆ ಇವತ್ತು ಪ್ರಪಂಚದ ಜನ ಆ ಮೂಲವಾದ ಆಹಾರಕ್ಕೆ ಏನ್ ಮಾಡ್ತಿದ್ದಾರೆ? ಮಿಕ್ಸ್ ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ಆತ್ಮೀಯರು, ಇವತ್ತು ಪ್ರಪಂಚದಲ್ಲಿ ಅನ್ನ ಸಾಂಬಾರ್ ಸಿಗ್ತಾ ಇಲ್ಲ, ಕುರ್ಕುರೆ, ಪಿಜ್ಜಾ, ಬರ್ಗರು ಅಲ್ವಾ, ಜಿಲೇಬಿ,
ಇಂಥದ್ದು ಮಿಕ್ಸ್ಡ್ ಸಿಗ್ತಾ ಇದೆ ಬಿಟ್ರೆ ಜನ ಅದಕ್ಕೆ ಆಕರ್ಷಣೆ ಆಗ್ತಾ ಇದ್ದಾರೆ ಅಲ್ವಾ. ಅದಕ್ಕಾಗಿ ಬೇಕರಿಗಳು ಜಾಸ್ತಿ ಆಗ್ತಿದಾವೆ, ಹೋಟೆಲ್ಗಳು ಜಾಸ್ತಿ ಆಗ್ತಾ ಇದಾವೆ. ಮನೆ ಮುದ್ದೆ ಊಟ ಯಾರಿಗೂ ಕೂಡ ಇಷ್ಟ ಬೇಕಿಲ್ಲ. ಬೇಕಾಗಿಲ್ಲ, ಪರೋಟಗಳು ಬೇಕು ಅಲ್ವಾ. ಹಾಗೆ ಅದರ ರುಚಿಯನ್ನು ನಾವೇನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಅಂದ ಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ, ನಾವೆಷ್ಟು ಪವಿತ್ರವಾಗಿದ್ದೀವಿ. ಬೆಳಗಿಂದ ಸಾಯಂಕಾಲದವರೆಗೂ ಭಗವಂತ ಕೊಟ್ಟಿರುವಂತ ಈ ಡ್ಯೂಟಿಯನ್ನು ನಾನು ಎಷ್ಟು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನೀವು ಜ್ಞಾನ ಹೇಳ್ಬೇಕಾ, ಇಲ್ಲ. ಕಾಂಪ್ಲೆಕ್ಸ್ ಕೊಡ್ಬೇಕಾ, ಇಲ್ಲ. ಏನ್ ಮಾಡ್ಬೇಕು, ಶುಭ ಭಾವನೆ, ಶುಭ ಕಾಮನೆ. ನೀವು ಒಳಗಡೆ ಮನಸ್ಸಿನಿಂದ ನೀವು ರೆಡಿ ಆಗ್ಬೇಕಷ್ಟೆ. ಅದಕ್ಕೆ ನಿಮ್ ಜೊತೆಗೆ ಸೆಂಟರ್ ಟೀಚರ್ ಬೇಕಾ, ಇಲ್ಲ. ಬೇಡ ಯೋಗೇಶ್ ಅಣ್ಣ ಬೇಕಾ, ಬೇಡ. ಮತ್ತೇನ್ ಬೇಕು, ಬಾಬಾ ಜೊತೆಯಲ್ಲಿದ್ರೆ ಸಾಕು. ಹೇಗೆ ಮಾಡ್ಬೇಕು, ನೀವು ಬಾಬಾ ಜೊತೆ ಕನೆಕ್ಟ್ ಆಗ್ಬೇಕು, ಅದನ್ನು ಕೊಡ್ಬೇಕಷ್ಟೇ. ಇದು ಟೋಟಲಿ ವರ್ಕು ಏನು, ಆಕಾರನೋ ನಿರಾಕಾರನೋ, ನಿರಾಕಾರ. ಗುಪ್ತನೋ ಪ್ರತ್ಯಕ್ಷನೋ ಗುಪ್ತ. ಅಲ್ವಾ. ಅದನ್ನ ಏನಾದ್ರು ನಿಮ್ಗೆ ತೋರಿಸ್ಬೇಕಾ, ಯಾರಾದ್ರೂ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕಾ, ಇಲ್ಲ. ಇಲ್ಲ. ಅದನ್ನ ಮಾಡಿಬಿಟ್ಟು ನೋಡಿ ಒಳಗಡೆ ಎಷ್ಟು ನೀವೇನಾಗಿರ್ತೀರಿ, ಖುಷಿ. ಆಗಿರ್ತೀರ. ಬನ್ನಿ ಕೂತ್ಕೊಳ್ಳಿ, ನಾನು ರಷ್ಟಿ ಕೊಡ್ತಾನೆ, ಅದೆಲ್ಲ ಅಲ್ಲ. ಸೀಕ್ರೆಟ್ ಆಗಿ ಬಾಬಾ ಏನ್ ಹೇಳ್ತಾರೆ, ನೀವೆಲ್ಲ ಯಾರು ಸೀಕ್ರೆಟ್ ಯೋಧರು ಅಲ್ವಾ. ಈ ರೀತಿ ನೀವು ಪ್ರತಿದಿನವನ್ನ ಮಾಡ್ತಾ 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 ಹೋದಾಗ ಅವಾಗ ನಿಮ್ಮಲ್ಲೂ ಬದಲಾವಣೆ ಆಗ್ತದೆ, ಪ್ರಪಂಚದಲ್ಲೂ ಬದಲಾವಣೆ ಆಗುತ್ತೆ. ಅದಕ್ಕಾಗಿ ಪ್ರತಿದಿನ 24 hours ಚೆಕ್ ಮಾಡಿ. ಓಕೆ, 8 ಗಂಟೆ ನಿದ್ರೆ ಮಾಡ್ತಾರೆ, ಬಿಟ್ಬಿಡಿ. ಉಳಿದ ಎಷ್ಟು ಗಂಟೆ, 16 ಗಂಟೆ ಅಲ್ವಾ. 16 ಗಂಟೆ ಒಂದೇ ಸಲ 16 ಗಂಟೆಗೆ ಆಗದಿದ್ರು ಕೂಡ ಸಮಯವನ್ನ ಏನ್ ಮಾಡ್ತಾ ಹೋಗಿ, ತೆಗಿತಾ ಹೋಗ್ತೀವಿ. ಆರಂಭದಲ್ಲಿ ಯೋಗದಲ್ಲಿ ಕೂತ್ಕೊಂಡಾಗ ಇದನ್ನು ಪ್ರಾಕ್ಟೀಸ್ ಮಾಡಿ. ಈಶ್ವರಿ ಜ್ಞಾನ ಹೇಳ್ಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಸ್ಲೋಲಿ ಕರ್ಮ ಮಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆವಾಗ ಅದಕ್ಕೆ ಸಮಯ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅದನ್ನು ಮಾಡ್ತಾ 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 ನಿಮಗೆ ಅದೇ ಇಷ್ಟ ಆಗತ್ತೆ. ಅಷ್ಟು ಟೈಮ್ ಬಂದ ತಕ್ಷಣ ನಿಮ್ಮ ಮನಸ್ಸು ಏನಾಗ್ತಾ ಇರ್ತದೆ, ಎಳಿತಾ ಇರುತ್ತೆ, ಎಳಿತಾ ಇರ್ತದೆ ಅಲ್ವಾ. ನಾಗರತ್ನ ಕೊರ್ಬೋದು 4 ಗಂಟೆಗೆ ಯೋಗ ಕೂತ್ಕೊಳ್ಳೋದು 3:45 ಶುರು ಮಾಡಿದ್ರು, ಆಮೇಲೆ 3:15 ಶುರು ಮಾಡಿದ್ರು. ನೀವು 3:15 ಎದ್ದು ಕೂತ್ಕೊಳ್ತಾರೆ. ಯಾಕೆ ಹೇಳಿ, ನಂದು ಟೈಮ್ ಅದು. ರುಚಿ ಸಿಕ್ಕಿದೆ ಅಲ್ವಾ, ಸಂಪಾದನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅವಾಗ ನಾನು ಮಾಡಿದಾಗ ಮಜಾ ಏನು ಗೊತ್ತಾ, 4 ಗಂಟೆಗೆ ಎದ್ದಾಗ್ಲೂ ಆತ್ಮಗಳು ಯೋಗ ಮಾಡ್ಲಿಕ್ಕೆ ಬಂದ್ರು, 3:45 ಓಪನ್ ಮಾಡಿದ್ರು ಹೋಗಲು ಆತ್ಮಗಳು ಬಂದ್ರು, 3:15 ಓಪನ್ ಮಾಡಿದಾಗ್ಲೂ ಬಂದ್ರು, 3:15 ಓಪನ್ ಮಾಡಿದ್ರು ಆತ್ಮಗಳು ಏನಾಗ್ತಿದ್ದಾರೆ, ಬರ್ತಿದ್ದಾರೆ. ಅಂದ್ರೆ ಏನರ್ಥ, ಅಂದ್ರೆ ನೀವು ಅಂಗಡಿ ಓಪನ್ ಮಾಡಿದ ಕಸ್ಟಮರ್ ಇದಾರೆ ಅಂತ ತಾನೇ ಅರ್ಥ. ಐಟಮ್ ಚೆನ್ನಾಗಿದ್ದ ಕಸ್ಟಮರ್ಗಳು ಏನಾಗ್ತಾರೆ, ಇದ್ದೇ ಇರ್ತಾರೆ ಅಲ್ವಾ. ಹಾಗೆ ನಮ್ದು ಮೊದಲು ಅಮೃತ ವೇಳೆ ಸ್ಟಾರ್ಟ್ ಆಗಿದೆ 4 ಗಂಟೆಗೆ, ಇವಾಗ ಏನಾಗಿದೆ 3:15. ನುಮಾಶಮ ಯೋಗ ಸ್ಟಾರ್ಟ್ ಆಗಿದೆ 6:00ವರೆಗೆ, ಇವಾಗ ಏನಾಗಿದೆ 6 ಗಂಟೆ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು ಅಲ್ವಾ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಆ ನಿರಾಕಾರವಾದಂತ ಕಾಯಕಕ್ಕೋಸ್ಕರ ನಿಮ್ಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೇನೋ ಅದನ್ನೇನ್ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಇಷ್ಟೆಲ್ಲ ಕೇಳ್ಬಿಟ್ಟು ಮಕ್ಕಳು ಏನ್ ಹೇಳ್ತಾರೆ ಗೊತ್ತಾ, ಏನ್ ಹೇಳ್ತಾರೆ ಹೇಳಿ, ಬಾಬಾ ನಾವೆಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಭಾವನೆ ಕಾಮನೆ ಆತ್ಮ ನೋಡ್ತೀವಿ ಎಲ್ಲ ನೋಡ್ತೀವಿ. ಆದ್ರೆ ಅವ್ರು ನಮ್ಗೆ ಬೈತಾರಲ್ಲ, ನಿಂದನೆ ಮಾಡ್ತಾರಲ್ಲ, ಜಗಳ ಮಾಡ್ತಾರಲ್ಲ, ಯಾವಾಗ ಜ್ಞಾನ ಹೇಳಲಿಕ್ಕೆ ಹೋಗ್ತೀವಿ ಆವಾಗಲೇ ಉಲ್ಟಾ ಪಲ್ಟಾ ಮಾತಾಡ್ತಾರಲ್ಲ, ಏನ್ ಮಾಡೋದು, ಯಾರು ಕೇಳೋದು ಇದನ್ನ, ಯಾರು ಕೇಳ್ತಿದ್ದಾರೆ, ಪೂರ್ಣ ಜ್ಞಾನ ಇಲ್ದಿರೋರು ಕೇಳ್ತಾರೆ. ಮಕ್ಕಳು ಕೇಳ್ತಾ ಇದ್ದಾರೆ, ಅವ್ರು ಕೆಟ್ಟದನ್ನ ಕೊಡ್ತಾರೆ, ಏನ್ ಮಾಡೋದು. ಬಾಬಾ ಏನ್ ಹೇಳ್ತಾರೆ, ಕೆಟ್ಟದನ್ನ ಕೊಟ್ಟಾಗ ಅದನ್ನ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು, ಏನ್ ಮಾಡ್ಬೇಕು, ನಿಮ್ಗೆ ಕೊಳೆ ಆಗಿರೋದನ್ನ ಯಾರಾದ್ರು ಏನಾದ್ರು ಒಂದು ಕೊಟ್ಟಿದ್ದಿದ್ರೆ ನೀವು ಇಟ್ಕೊಳ್ತೀರೋ ಬಿಸಾಕ್ತಿರೋ, ಕೊಳ್ತ ತರಕಾರಿ ಕೊಡ್ತಾರೆ, ಏನ್ ಮಾಡ್ತೀರಿ, ಅಲ್ಲಿ ಇಲ್ದಿದ್ರು ಕೂಡ ಹೊರಗಡೆ ತಂದು ಬಿಸಾಕ್ತಿರ್ತಾನೆ. ಊಟ ಕೊಡ್ತಾ ಇರೋದನ್ನ ಕೊಟ್ರೆ ಏನ್ ಮಾಡ್ತೀರಿ, ಬಿಸಾಕ್ತಿರ್ತಾನೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಯಾರಾದ್ರೂ ಕೆಟ್ಟದನ್ನ ಕೊಟ್ಟಿದಾಗ ಅದನ್ನ ನಿಮ್ಮ ಜೊತೆಯಲ್ಲಿ ನೀವೇನ್ ಮಾಡ್ಬಾರ್ದು, ಅದೇ ಬಾಬಾ ಏನ್ ಹೇಳ್ತಾನೆ, ನಾನೇನು ಇಟ್ಕೊಳ್ಬಾರ್ದು ಅಂತ ಹೇಳ್ತೇನೆ. ಆದ್ರೆ ನನ್ನ ಮಕ್ಕಳು ಅದಕ್ಕೆ ನೀರ್ ಹಾಕಿ, ಗೊಬ್ಬರ ಹಾಕಿ, ದೊಡ್ಡ ವೃಕ್ಷ ಮಾಡಿ, ಹಣ್ಣು ಮಾಡಿ ಏನ್ ಮಾಡ್ತಾರೆ, ಜೋಪಾನ ಮಾಡಿಟ್ಕೊಂತಾರೆ. ಬಾಬಾ ಹೇಳಿರುವಂತ ಜ್ಞಾನದ ಪಾಯಿಂಟ್ಸ್ ಅನ್ನ ಇಟ್ಕೊಳಲ್ವಂತೆ. ಯಾವ್ದನ್ನ ಇಟ್ಕೊಳ್ತಾರೆ, ಬೇಡದೇ ಇರೋದನ್ನ. ಒಂದ್ ದಿವ್ಸ ಬಾಬಾ ಟೆಸ್ಟಿಂಗ್ ಮಾಡ್ತಾರೆ. ಏನ್ ಗೊತ್ತಾ,
ಪೂರ್ತಿ 1 ಗಂಟೆ ಮುರಳಿಯಲ್ಲಿ 1 ಗಂಟೆ ಕ್ಲಾಸ್ನಲ್ಲಿ ಎಲ್ಲ ಚೆನ್ನಾಗಿ ಈಶ್ವರ ಜ್ಞಾನವನ್ನು ಹೇಳಿದ್ರು ಬಾಬಾ. ಯಾರ ಮೂಲಕ? ಯೋಗೇಶ್ವರನ ಮೂಲಕ. ಯೋಗೇಶ್ವರನ ಮೂಲಕ. ಅದ್ರ ಒಂದು ವಾಕ್ಯ ನಿಮ್ಗೆ ಚೆನ್ನಾಗಿ ಬೈದ್ರು, ಒಂದೇ ಒಂದು ವಾಕ್ಯ. ಯಾವ್ದು ನೆನ್ಪಿರ್ತದೆ? ಬೈದಿರೋದೆ. ಬೈದಿದ್ದು. ಎಷ್ಟು ದಿನ ನೆನ್ಪಿರ್ತದೆ? ಸರ್, ತಿಂಗಳಾನುಗಟ್ಲೆ ನಿಮ್ಗೆ ಪಾಲನೆ ಮಾಡಿದ್ದು, ಪೋಷಣೆ ಮಾಡಿದ್ದು, ನಿಮ್ಗೆ ಹೇಳ್ದಾಗ್ಲೆಲ್ಲ ಸೇವಕ ಅದೆಲ್ಲ ಮರ್ತೋಗ್ಬಿಡ್ತದೆ. ಅಯ್ಯೋ ಯೋಗೇಶಣ್ಣ ನನಗೆ ಹೆಂಗೆ ಹೇಳ್ಬಿಟ್ರು. ಊರೆಲ್ಲ ಟಮ್ 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 ಮಾಡೋದು ಬೇಟೆ ಏನ್ ಮಾಡೋದು. ಹೇಳ್ತಾ ಹೋಗೋದು. ಅದಕ್ಕಾಗಿ ನಾನು ಝೂಮಿಗೆ ಹೋಗ್ತಾ ಇಲ್ಲ, ನಾನು ಯೋಗ ಮಾಡ್ತಾ ಇಲ್ಲ. ನಷ್ಟ ಯಾರಿಗೆ? ನಮಗೆ. ಅಂದ್ರೆ ಏನರ್ಥ? ಯಾವುದು ನನಗೆ ದುಃಖ ಕೊಡತ್ತೋ, ಯಾವುದು ನಮಗೆ ಬೇಜಾರಾಗತ್ತೋ ಅದನ್ನ ನಾವು ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೆ. ಒಳ್ಳೆ ತರಕಾರಿಯಲ್ಲಿ ಯಾರೊಬ್ರು ಕೊಳೆತ ಟೊಮೆಟೊ ಕೊಟ್ಟು ಅಂತ ಅದು ಇಡ್ಲಿ ಅಂತ ಆ ಕೊಳೆತ ಟೊಮೆಟೊ ಅಲ್ಲಿಟ್ರೆ ಏನಾಗ್ತದೆ ಇರೋ ಇರೋದು ಟೊಮೆಟೊ. ಭಾಳ. ಅಲ್ವಾ? ಅದಕ್ಕೆ ನಾವು ಕೂಡ ಏನ್ ಮಾಡ್ತಿದೀವಿ ಅಂತಂದ್ರೆ ಕೆಟ್ಟದನ್ನ ಇಟ್ಕೊಂಡು ದಿನವಿಡೀ ವಾರ ಇಡೀ ಯೋಚನೆ ಮಾಡಿ ಅದನ್ನ ಬಾಬನ ಎದುರುಗಡೆಗಿಟ್ಟು ಅದರ ಬಗ್ಗೆನೇ ಚರ್ಚೆ ಮಾಡಿ ಜಗಳ ಮಾಡಿ ಬಾಬನ ಹತ್ರ ಕೂಗಾಡಿ ಎಲ್ಲವನ್ನೇನ್ ಮಾಡ್ತೀವಿ? ಮಾಡ್ತೀವೋ ಮಾಡಲ್ವೋ? ಮಾಡ್ತೀನಿ. ಯಾರು ನಿಮ್ಗೆ ಇನ್ಸಲ್ಟ್ ಮಾಡಿಬಿಡ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಾದ್ರೂ ಕೆಟ್ಟ ವಸ್ತುವನ್ನ ಕೊಟ್ರೆ ಅದನ್ನೇನ್ ಮಾಡ್ಬೇಕು? ಸ್ವೀಕಾರ ಮಾಡಬಾರ್ದು. ವಿಕಾರ ಮಾಡಬಾರ್ದು. ಅದಕ್ಕಾಗಿ ಅರ್ಥ ಅಂದ್ರೆ ಬಾಬಾ ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ. ನೀವು ಬಾಬನ ಮಕ್ಕಳು ಹೌದಾ? ಯಾರ್ದೋ ಮನೆಗೆ ಹೋಗಿದ್ದೀರಾ, ಅವ್ರಿಗೆ ಗೊತ್ತಿಲ್ಲ ನೀವು ಬಾಬನ ಮಕ್ಕಳು ಅಂತ ಗೊತ್ತಿಲ್ಲ. ಓಕೆ, ನೀವು ಕಲರ್ ಡ್ರೆಸ್ ಅಲ್ಲಿ ಹೋಗಿದ್ದಾರ, ಅವ್ರೇನದು ಒಂದು ಆಹಾರ ಕೊಟ್ಟು ಏನ್ ಮಾಡ್ಬೇಕು ಅವಾಗ? ನಾವ್ ಊಟ ಮಾಡಿದೀನಿ ಬೇಡ ಅಂತ ಇಸ್ಕೊಂಬೇಕು. ಊಟ ಆಗಿದೆ ನಮ್ಗೆ ಬೇಡ ಅಂತ ಹೇಳಿ. ಓಕೆ, ಇಲ್ಲೊಂದು ಪ್ರಸಾದ ಅಂತ ಕೊಟ್ಟು ಏನ್ ಮಾಡ್ತೀರಿ? ಅದು ಆತ್ಮಿಕ ದೃಷ್ಟಿಯಲ್ಲಿ ಆರೋಗ್ಯ ನೋಡ್ಬೇಕು. ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಸರಿ, ಅವ್ರು ಕೊಟ್ಟಿದ್ದಿದ್ರೆ ಕೈಯಲ್ಲಿ ತಗೊಳ್ಳಿ, ಏನ್ ಮಾಡಿ ತಗೊಳ್ಳಿ. ಕೇಳ್ತೀವಿ. ಅದು ಸ್ವೀಕಾರ ಮಾಡ್ಬೇಕಂತ ಯಾವ ಕಂಡೀಷನ್ ಇಲ್ವಲ್ಲ. ಮನೇಲಿ ಹೋಗಿ ತಿಂತೀವಿ ಅಂತ ಹೇಳೋದು. ಕೈಯಲ್ಲಿ ತಗೊಳ್ಳಿ, ಸರಿ, ಮನೆ ಹೋಗ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ತಿಂತೀವಿ ಅಂತ ಮನೆ ತಗೊಂಡು ಹೊರಗಡೆ ಬರೋದು. ಹೊರಗಡೆಗೆ ಬಂದ್ಮೇಲೆ ಅಲ್ಲಿ ಯಾರು ಅದನ್ನ ತಿನ್ನುವಂತ ಇರ್ತಾರೆ, ಅವ್ರ ಕೈಲಿ ಕೊಡೋದು ಅಲ್ವಾ? ಅಥವಾ ಹಸು ಕೊಡಬಹುದು. ಅವ್ರ ಎದುರುಗಡೆ ನೀವು ತಗೊಂಡಿದ್ದೀರಾ ಇಲ್ವೋ? ತಕೊಂಡಿದೀವಿ. ಹಾಗಂತ ನೀವು ಅದನ್ನ ಸ್ವೀಕಾರ ಮಾಡಿದ್ದೀರಾ? ಇಲ್ಲ. ಅದರ ಪ್ರಭಾವ ನಿಮ್ಮ ಮೇಲೆ ಬಿತ್ತೋ ಬಿತ್ತಿಲ್ವೋ? ಬೀಳ್ಲಿಲ್ಲ. ಯಾರ ಮೇಲೆ ಬೀಳ್ತದದು? ಯಾರು ತಿಂದಾರ ಅವ್ರ ಮೇಲೆ ಬೀಳ್ತದ ತಾನೆ, ಹೌದು ತಾನೆ? ಹಾಗೆ ಯಾರೇ ಏನೇ ಹೇಳಿದ್ರು ಕೂಡ ನೀವು ಅದನ್ನ ಸ್ವೀಕಾರ ಮಾಡದೆ ಬೇರೆಯವರು ಕೊಟ್ಬಿಡ್ಬೇಕಂತೆ. ಯಾರಿಗೆ ಕೊಡೋಣ? ಯಾರು ಕೊಡ್ತಾ ಇದ್ದಾರೋ ಅವ್ರಿಗೆ ರಿಟರ್ನ್ ಮಾಡ್ಬಿಡ್ಬೇಕು. ಅವ್ರು ತಗೊಳಕ್ ರೆಡಿ ಇಲ್ಲ. ನಮ್ಮಪ್ಪ ಇದಾನಲ್ಲ ತಗೊಳ್ಳಿಕ್ಕೆ, ಅವನಿಗೆ ಅಪ್ಪನ್ ಕೊಟ್ಬಿಡು. ಕೊಟ್ಬಿಡೋದು. ಯಾರಿಗೆ ಕೊಟ್ಬಿಡೋಣ? ಅಪ್ಪನ್ ಕೊಟ್ಬಿಡೋದು. ಯಾಕೆ ಅಪ್ಪನಿಗೆ ಕೊಡ್ಬೇಕು? ಯಾಕೆ ಅಪ್ಪನಿಗೆ ಕೊಡ್ಬೇಕು? ಯಾವಾಗ ಅಪ್ಪನಿಗೆ ಕೊಡ್ಬಹುದು? ಯಾಕೆ ಅಪ್ಪನಿಗೆ ಕೊಡ್ಬೇಕು? ಮೊದಲನೇ ಪ್ರಶ್ನೆ. ಯಾವಾಗ ಅಪ್ಪನಿಗೆ ಕೊಡ್ಬೋದು? ಯಾಕೆ ಅಪ್ಪನಿಗೆ ಕೊಡ್ಬೇಕಂದ್ರೆ ಅವ್ರ ವಿಕಾರಗಳನ್ನ ವಿನಾಶ ಮಾಡ್ತಾರೆ. ವಿನಾಶ ಮಾಡ್ಲಿಕ್ಕಂತಲೇನೆ ಅವ್ರು ಬಂದಿರೋದು. ಯಾರು ತಿಸ್ಕೊಳ್ಳೋದು? ಯಾರು ತಿಸ್ಕೊಳ್ಳೋದು? ಈಗ ನಿಮ್ಮಮ್ಮ ಯಾವ್ದೊಂದು ಅಡಿಗೆ ಮಾಡ್ಕೊಡ್ತಾರೆ, ಏನ್ ಮಾಡ್ಕೊಡ್ತಾರೆ? ಅಡಿಗೆ ಮಾಡ್ಕೊಡ್ತಾರೆ. ಕೊಡ್ತಾರೆ. ನೀವ್ ಯಾರು? ಮಕ್ಕಳು. ನೀವು ತಗೊಂಡು ಹೋಗ್ಬಿಟ್ಟು ಹೊರಗಡೆ ಬಂದಿರೋ ನೆಂಟ್ರಿಗೆ ಕೊಡೋದು. ನೀವು ಕೇವಲ ಇಲ್ಲಿಂದ ತಗೊಂಡೋಗಿ ಯಾರಿಗೆ ಕೊಡೋದು? ನೆಂಟ್ರು ಕೊಡೋದು. ಓಕೆ, ಅವ್ರೇನ್ ಹೇಳ್ತಾರೆ? ದೋಸೆ ಸರಿ ಆಗಿಲ್ಲ ಅಂತ ಹೇಳ್ತಾರೆ, ವಾಪಸ್ ದೋಸೆ ಕೊಡ್ತಾರೆ ನಿಮ್ ಕೈಲಿ. ನೀವೇನ್ ಮಾಡ್ಬೇಕು? ಅಮ್ಮನಿಗೆ ಕೊಡ್ಬೇಕು. ಒಂದು ಮಾಡಿದ್ಯಾರು? ಅಮ್ಮ. ಅಮ್ಮ. ಅವಾಗ ನಿಮ್ ಕೆಲ್ಸ ಏನು? ಅಮ್ಮನಿಗೆ ಕೊಡೋದು ಕೊಡೋದು. ಅಷ್ಟೇ ಕೆಲ್ಸ ತಾನೆ? ಸರಿ, ಓಕೆ. ಅವ್ರು ಹೇಳಿದ್ರು ದೋಸೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು, ಅವಾಗ ಅಮ್ಮನಿಗೆ ಬಂದ್ ಹೇಳೋದು. ಅಮ್ಮಂಗೆ ಹೇಳೋದು. ಬಂದ್ಬಿಟ್ಟು ಅಮ್ಮನಿಗೆ ಹೇಳುದು. ನಿಮ್ ಕೆಲ್ಸ ಏನು? ಹೇಳೋದು. ಪೋಸ್ಟ್ ಮ್ಯಾನ್. ನಿಮ್ ಕೆಲ್ಸ ಏನು? ಹೇಳೋದು. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಮಧ್ಯವರ್ತಿ ಅಷ್ಟೇ. ಅಲ್ಲಿಂದ ಐಟಮ್ ತಗೊಂಡು ಸರ್ವರು ಕಸ್ಟಮರ್ ಸಪ್ಲೈ ಮಾಡಿದ್ರಿ, ಅವ್ರು ಕೊಟ್ಟಿರೋ ದುಡ್ಡನ್ನ ಒದ್ಬಿಟ್ಟು ಕ್ಯಾಶಿಯರಿಗೆ ಕೊಟ್ರಿ, ನಿಮ್ ಕೆಲಸ ಮುಗೀತಲ್ವಾ? ಅಷ್ಟೇ. ಹಾಗೆ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ, ವಿಶೇಷವಾಗಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಬಾಬಾ ನೀನ್ ಬಂದ್ ಮಾಡಪ್ಪ ಅಂತ ಏನ್ ಮಾಡ್ಬೇಕು? ಅವನಿಗೆ ಹೇಳ್ಬೇಕು. ಒಪ್ಪಿಸ್ಬಿಡ್ಬೇಕು. ಸರಿ,
ಸೇವೆ ಆದ್ಮೇಲೆ ಯಾರು ಹೇಳ್ತಾರೆ, ಅಣ್ಣವ್ರೇ ಕ್ಲಾಸ್ ಚೆನ್ನಾಗಿತ್ತು. ಅವಾಗ ಬಾಬನಿಗೆ ಏನ್ ಹೇಳ್ಬೇಕು? ಬಾಬನ್ ಥ್ಯಾಂಕ್ಸ್. ಥ್ಯಾಂಕ್ಸ್ ಬಾಬಾ ನೀನ್ ಮಾಡಿದ ಕ್ಲಾಸ್ ಚೆನ್ನಾಗಿತ್ತಂತೆ. ಆ ಮಗು ಥ್ಯಾಂಕ್ಸ್ ಅಂತ ಹೇಳ್ತಾ ಇದೆ. ಅಣ್ಣವ್ರೆ ನೀವು ಕ್ಲಾಸ್ ಮಾಡಿ ಸರಿನೇ ಇರ್ಲಿಲ್ಲ ಅಂತ ಎದುರುಗಡೆನೂ ಬೈತಾರೆ, ಹಿಂದ್ಗಡೆನೂ ಬೈತಾರೆ. ಅವಾಗ ಏನ್ ಮಾಡೋದು? ಬಾಬನ್ ಅದನ್ನೇ ಬಾಬಾ ಅವ್ರಿಗೆ ಹೇಳೋದು. ಬಾಬಾ ನೀವು ಮಾಡಿದ ಕ್ಲಾಸ್ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ ಅಂತ ಅವ್ರ ಮಗು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನನಗೆ ಚೆನ್ನಾಗಿತ್ತು, ನೆಕ್ಸ್ಟ್ ಅವ್ರಿಗೆ ಹೆಂಗ್ ಬೇಕೋ ಅದು ಮಾಡಾದ್ರು ಮಾಡು, ಬಿಡೋದು ಬಿಡು, ಇರೋದು ನಾನು ನಿಮ್ಗೆ ಹೇಳಿದ್ದೇನೆ ಅಷ್ಟೇ ಅಲ್ವಾ? ಅಷ್ಟು ಟ್ರಾನ್ಸ್ಫರ್ ಮಾಡ್ಬಿಟ್ಟು ನನ್ನ ಕೆಲಸ ಮುಗೀತು. ಅದನ್ನ ಹಿಡ್ಕೊಂಡು ಯಾಕೆ ಏನು ಅಂತ ಏನ್ ಮಾಡುವಂಗಿಲ್ಲ. ವಿಸ್ತಾರ ಮಾಡಿ ಮಜಾ ಏನು ಗೊತ್ತಾ? ನಿಮ್ಗೊಂದು ಸೀಕ್ರೆಟ್ ಹೇಳ್ತೇನೆ ಕೇಳಿ. ಈಶ್ವರಿಯ ಕಾರ್ಯದಲ್ಲಿ, ಈಶ್ವರಿಯ ಸೇವೆಯಲ್ಲಿ ಮುಂದೆ ಹೋಗ್ತಾ 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 ಹೋದಾಗ ಗುಪ್ತ ಸೇವೆ ಮಾಡೋದೇ ನಿಮ್ಗೆ ಇಷ್ಟ ಆಗತ್ತೆ ಹೊರತು ಸನ್ಮಾನ ಹೊಗಳಿಕೆ ಇದ್ಯಾವುದು ನಿಮ್ಗೇನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಕೆಲವರು ಮಾತ್ರ ಕಿರೀಟ ಹಾಕೊಳ್ಬೇಕು, ಸನ್ಮಾನ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವು ಸೇವೆ ಮಾತಾಡ್ಬೇಕು, ಟಕ್ ಅಂತ ಅಲ್ಲಿ ಜಾಗ ಖಾಲಿ ಮಾಡ್ಬೇಕು ಅಂತ ಅನ್ಸುತ್ತೆ. ಬೇಡವೇ ಬೇಡ. ಆ ಜನರಿಂದ ಹೊಗಳಿಕೆನೂ ಬೇಡ, ಆ ನಾಟಕನೇ ಬೇಡ ಅಂತ ಅನ್ಸುತ್ತೆ. ಕೇಳಿ 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 ಎಷ್ಟಪ್ಪ ಈ ನಾಟಕ ಎದುರುಗಡೆ ಮಾತು ಹೊಗಳ್ತಾರೆ, ಹಿಂದ್ಗಡೆಯಿಂದ ತೇಗಳ್ತಾರೆ. ಕೇಳಿದ ತಾನೆ ಹಿಂದ್ಗಡೆ ಚಾಕು ಹಾಕಿದ್ದು ನಮ್ಗೆ ಗೊತ್ತಾಗೋದು. ಹೊಗಳಿಕೆನೆ ತಗೊಂಡಿರೋದ್ರೆ ಸಮಸ್ಯೆನೇ ಇಲ್ವಲ್ಲ. ಅದಕ್ಕೆ ಕರ್ಮವನ್ನ ಮಾಡ್ಬೇಕು, ಅಲ್ಲಿಂದ ಜಾಗ. ಓಕೆ, ನೀವು ಸೇವೆ ಮಾಡ್ತೀರಾ, ಯಾರೊಬ್ರು ಫಲ ತಗೊಳ್ತಾರೆ, ತಗೊಳಪ್ಪ ನಿನ್ ಫಲ, ನನಗೇನ್ ತೊಂದರೆ ಇಲ್ಲ, ನೀನು ಫಲ ತಗೋ, ನನಗೇನ್ ಸಮಸ್ಯೆ ಇಲ್ಲ, ನನಗೇನು ಬೇಕು ಅದು ಬಾಬಾ ನನಗೆ ಸೂಕ್ಷ್ಮವಾಗಿ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ನಾವು ಬಾಬನ್ ಜೊತೆಗೆ, ಮನುಷ್ಯಾತ್ಮ ಜೊತೆಗೆ ಸೂಕ್ಷ್ಮವಾದ ವ್ಯವಹಾರವನ್ನು ಇಟ್ಕೊಳ್ಬೇಕು ಹೊರತು ಸ್ಥೂಲವಾಗಿರೋದನ್ನ ಇಟ್ಕೊಳ್ಬಾರ್ದು. ಎಷ್ಟು ಸ್ಥೂಲ ಇಟ್ಕೊಳ್ತಾ ಹೋಗ್ತೀವೋ ಆವಾಗ್ಲೇ ತಿನ್ಬಿಟ್ಟು ಖಾಲಿ ಮಾಡಿದ್ದು. ಅದಕ್ಕಾಗಿ ತನು ಮನ ಧನ ಜನ ಜೀವನವನ್ನ ಭಗವಂತನಿಗೆ ಕೊಟ್ಟಾಗ ಏನೇ ಕರ್ಮ ಆಗ್ಲಿ, ಕರ್ಮದ ಫಲ ಆಗ್ಲಿ, ನಿಮ್ ಕೆಲ್ಸ ಏನು? ಕೊಡೋದು. ಒಂದ್ ಸಣ್ಣ ಮಗು ಏನ್ ಮಾಡುತ್ತೆ, ಅಮ್ಮ ಕೊಟ್ಟಿರೋದನ್ನ ಪುಟ ಅವ್ರಿಗೆ ಕೊಡು ಅಂದ್ರೆ ತೆಗೆದು ಕೊಡತ್ತೆ. ಹೌದಾ? ಯಾರ್ದು ಏನಾದ್ರು ಕೊಟ್ರೆ ಏನ್ ಮಾಡ್ತದದು? ತಂದ್ಬಿಟ್ಟು ಅಮ್ಮನ ಕೈಯಲ್ಲಿ ಕೊಡ್ತದದು. ಅಮ್ಮ ವಾಪಸ್ ಕೊಟ್ರೆ ಮಾತ್ರ ತಿನ್ನುತ್ತೆ ಅಲ್ವಾ? ಈಗ ಅಮ್ಮ ಹೇಳ್ತಾರೆ, ಈ ಆಂಟಿ ಮನೆ ಹೋಗ್ಬಿಟ್ಟು ಏನಾದ್ರು ಕೊಟ್ಬಿಟ್ಟು ಬಾ ಅಂತ ತಗೊಂಡ್ ಹೋಗ್ಬಿಟ್ಟು ಕೊಡ್ತಾರೆ. ಆಂಟಿ ಏನೋ ಕೊಡ್ತಾರ, ಆಂಟಿ ಕೊಟ್ಟಿರೋ ತಂದ್ಬಿಟ್ಟು ಏನ್ ಮಾಡ್ತಾರ ಅವರು? ಅಮ್ಮನಿಗೆ ಕೊಡ್ತಾರ. ಆಮೇಲೆ ಅಮ್ಮ ಕೊಟ್ರೆ ಮಾತ್ರ ಆ ಮಗು ಏನ್ ಮಾಡುತ್ತೆ ಅಲ್ವಾ? ನಾವೇನಾಗಿದ್ದೀವಿ? ಮಕ್ಕಳು ಇದೆಲ್ಲ ಕೊಡ್ಬೇಕಾದ್ರೂ ಅಮ್ಮ ಇಲ್ಲ, ತಗೊಳ್ಬೇಕಾದ್ರೂ ಅಮ್ಮ ಇಲ್ಲ. ಅವಾಗ ಏನಾಗತ್ತೆ, ನಾವು ಫೇಲ್ ಆಗ್ಬಿಡ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರಾದ್ರೂ ಕೊಟ್ಟಿರೋದನ್ನ ಇಟ್ಕೊಂಡಿದ್ರೆ ಮನಸ್ಸು ಫೀಲ್ ಆಗತ್ತೆ. ಕೊಳಕು ಇಟ್ಕೊಂಡು ಹೇಗೆ ದುರ್ವಾಸನೆ ಬರ್ತದೋ ಅದೇ ರೀತಿ ಇದ್ದಾಗ ಮನಸ್ಸಿನಲ್ಲಿ ಕೊಳಕು ತಗೊಂಡಾಗ ಏನಾಗ್ತದೆ? ಪರೇಶಾನ್ ಆಗ್ತೀರಾ. ಅಂದ್ರೆ ಏನಾಗ್ತದೆ? ನಿಮ್ಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಯಾವಾಗ ಅದು ಕಷ್ಟ ಆಗ್ತದೋ ನಿಮ್ಮ ರಾಯಲ್ಟಿ, ಪರ್ಸನಾಲಿಟಿ ಏನಾಗ್ತದೆ? ಡೌನ್ ಆಗುತ್ತೆ. ಹೊರಟೋಗ್ತದೆ ಇಲ್ವೋ? ಅದಕ್ಕಾಗಿ ಅದನ್ನ ಯಾವ್ದೊಂದು ಕೂಡ ಏನ್ ಮಾಡಬಾರ್ದು, ಇಟ್ಕೊಳ್ಬಾರ್ದು. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ವೃತ್ತಿ, ದೃಷ್ಟಿ, ದೃಷ್ಟಿ, ಕೃತಿ. ವೃತ್ತಿ ಏನಿರ್ಬೇಕು? ಶುಭ ಭಾವನೆ, ಶುಭ ಕಾಮನೆ. ದೃಷ್ಟಿ ಆತ್ಮಿಕ ದೃಷ್ಟಿ. ಕೃತಿ ಭಗವಂತನ ಶಕ್ತಿಯನ್ನು ಎಲ್ಲ ಆತ್ಮಗಳು ಕೊಡು, ಇದು ಕರ್ಮ ಕೃತಿ. ಅವಾಗ ಚೆಕ್ ಮಾಡ್ಕೊಳ್ಳಿ, ಸದಾಕಾಲ ಅದೇ ವೃತ್ತಿಯಲ್ಲಿ ಇದ್ದೀರಾ. ಒಬ್ಬ ಡಾಕ್ಟರ್ ಆದವನು ಎಲ್ಲೇ ಹೋದನು ಕೂಡ ಯಾವ ಸ್ಮೃತಿಯಲ್ಲಿ ಇರ್ತಾರೆ? ಡಾಕ್ಟರ್ ಸ್ಮೃತಿಯಲ್ಲಿ ಇರ್ತಾರಲ್ವಾ? ನಾವ್ ಹೆಂಗಿರ್ತೀವಿ ಅಂದ್ರೆ ಎಲ್ಲೇ ಹೋದ್ರು ಕುಮಾರಿ ಆಗಿರೋದಕ್ಕೆ ಜ್ಞಾನ ಹೇಳೋದು 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 ಹೇಳೋದೇ ಮಾಡ್ತಾ ಇರ್ತೀವಿ. ಅದ್ರ ಒಳಗಡೆಯಿಂದ ಏನ್ ಇರೋದಿಲ್ಲ, ಆತ್ಮಿಕ ರೂಪದಲ್ಲಿ ಇರೋದಿಲ್ಲ, ಶಕ್ತಿಯನ್ನ ಕೊಡೋದಿಲ್ಲ. ಆ ಒಳಗಡೆಯಿಂದ ಆನಂದದಲ್ಲಿ ಇರೋದಿಲ್ಲ. ಬೇರೆ ಜ್ಞಾನ ಹೇಳೋದಲ್ಲಿ ನಾವೇನಾಗಿರ್ತೀವಿ? ಇನ್ನೊಂದು ನಮ್ಮಲ್ಲಿ ವೃತ್ತಿ ಹೆಂಗಿರ್ತದೆ ಗೊತ್ತಾ? ಹೆಂಗಿರ್ತದೆ ರಾಕೇಶ್ ಅಣ್ಣ? ಹೇಳಿ ಅಣ್ಣ, ಗೊತ್ತಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಒಂದು ಚಸ್ಮಾ ಹಾಕೊಳ್ತೀವಿ ನಾವು. ಏನ್ ಹಾಕೊಳ್ತೀವಿ? ಚಸ್ಮಾ, ಕನ್ನಡಕ. ಯಾವ್ದದು? ಯಾವ ಚಸ್ಮಾ? ಗೊತ್ತಿಲ್ಲ. ಬೇರೆಯವರ ಕಡಿಮೆ ತರ ನೋಡೋ ಒಂದ್ ಚಸ್ಮಾ ಹಾಕೊಳ್ತೀವಿ. ಏನ್ ಹಾಕೊಳ್ತೀವಿ? ಬೇರೆಯವರ ಕಡಿಮೆತನ ನೋಡು. ಬೇರೆಯವರ ಕಡಿಮೆತನವನ್ನ ನೋಡಿ, ಅದನ್ನು ದಿಟ್ಟಿಸಿ ನೋಡಿ, ಏಕಾಗ್ರತೆಯಿಂದ ನೋಡಿ, ಕರೆಕ್ಟ್ ಆಗಿ ನೋಡಿ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಏನ್ ಮಾಡ್ತೀವಿ? ವರ್ಣನೆ ಮಾಡ್ತೀವಿ. ಬೇರೆಯವ್ರಿಗಾದ್ರೆ ಸುಂದರವಾಗಿರೋದನ್ನ ಏನ್ ಮಾಡ್ತೀವಿ? ಹೌದಾ? ಹಾಕೊಳ್ತೀವಿ ಇಲ್ವೋ? ನಿಜ ಹೇಳಿ ನೋಡೋಣ. ಹಾಕ್ಬಾರ್ದು, ಸರಿ. ಹಾಕೊಳ್ತೀವೋ ಇಲ್ವೋ?
ಇಲ್ಲ ಒಂದೊಂದ್ಸಲಿ ಹಾಕೊಂತ ಯಾವ ಚಸ್ಮಾ ಹಾಕೊಳ್ತೇವೆ, ಅವ್ರ ಹಾಗೆ ಇವ್ರ ಹಿಂಗೆ, ಅವ್ರ ಹಂಗಿಲ್ಲ ಇವ್ರ ಹಿಂಗಿಲ್ಲ ಅಂತ ಏನ್ ಮಾಡೋದು, ಆ ಚಸ್ಮವನ್ನ ಹಾಕೊಂಡು ಅದನ್ನೆಲ್ಲ ನೋಡಿ ಅದನ್ನ ಮನಸ್ಸಲ್ಲಿ ಇಟ್ಬಿಟ್ಟು ಬೇರೆಯವ್ರಿಗೆ ಏನ್ ಮಾಡ್ತಿದ್ದೇವೆ, ಅದನ್ನ ತೋರಿಸ್ತೀವಿ. ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇವಾಗ ಏನ್ ಮಾಡ್ಬೇಕು, ವೃತ್ತಿ, ದೃಷ್ಟಿ ದೃಷ್ಟಿ, ಕೃತಿ ಕೃತಿ, ಈ ಮೂರನ್ನು ಕೂಡ ಏನ್ ಮಾಡ್ಬೇಕು, ಪವಿತ್ರ ಮಾಡ್ಕೋಬೇಕು. ಅಂದರೆ ಸ್ಥೂಲವಾಗಿ ಯಾವುದೇ ಕರ್ಮ ಮಾಡ್ತಾ ಇದ್ರು ಸೂಕ್ಷ್ಮವಾದಂತ ಇದು ರೆಗ್ಯುಲರ್ ಆಗಿ ಇರಬೇಕು. ನಡೀತಾ ಇರಬೇಕು, ಸೂಕ್ಷ್ಮವಾಗಿ ನಡೀತಾನೆ ಇರ್ಬೇಕು ಅಲ್ವಾ. ಈಗ ಉದಾಹರಣೆಗೆ ನಮ್ಮ ಈಗಿನ ಪ್ರಧಾನ ಮಂತ್ರಿಯರು ಏನು ಕರ್ಮ ಮಾಡ್ತಾ ಇದ್ರು, ನಾನು ಪ್ರಧಾನ ಮಂತ್ರಿ ಅಂತ ಸ್ಮೃತಿ ಇರ್ತದೋ ಇರಲ್ವೋ, ಇರುತ್ತೆ. ಮಲಗಿರ್ಲಿ, ತಿಂಡಿ ತಿಂತಾ ಇರ್ಲಿ, ಸ್ನಾನ ಮಾಡ್ತಾ ಇರ್ಲಿ, ವಿದೇಶಕ್ಕೆ ಹೋಗ್ತಾ ಇರ್ಲಿ, ಭಾಷಣ ಮಾಡ್ತಾ ಇರ್ಲಿ, ಏನಿದ್ರು ಕೂಡ ಸ್ಮೃತಿ ಇರ್ತದಲ್ವಾ. ಇರುತ್ತೆ. ಹಾಗೆ ನಮ್ಮಲ್ಲಿ ಏನು ಸ್ಮೃತಿ ಇರಬೇಕು, ನಾನು ಆತ್ಮಿಕ. ಸದಾ ಈಶ್ವರೀಯ ಸೇವಾ ಧಾರಿ, ನಿರಾಕಾರ ರೂಪದಲ್ಲಿ ಅದನ್ನು ನೀವು ಮಾಡ್ತಾ ಇದ್ರೆ ಬಾಬಾ ಹೇಳ್ತಾರೆ, ಪ್ರಪಂಚ ಎಷ್ಟು ಬೇಕಾದ್ರೂ ಕೆಟ್ಟ ಹೋಗ್ಲಿ ಮಕ್ಕಳೇ, ನಿಮ್ಗೇನು ಆಗೋದಿಲ್ಲ. ನೀವೇನಾಗಿರ್ತೀರಿ, ಪವಿತ್ರ ಆಗಿರ್ತೀರ. ಆ ಪವಿತ್ರ ಆಗಿರ್ತ ಹಿಂಗಿರ್ತದ ಗೊತ್ತಾ, ನೀವ್ ಯಾವಾಗ ಅಷ್ಟೊತ್ತಿರ್ತದೋ ಅಷ್ಟೇನಾಗಿರ್ ಖುಷಿಯಾಗಿರ್ತೀರ ಅಲ್ವಾ ನಾಗರತ್ನಕ್ಕ. ಹೌದಣ್ಣ. ಮುರ್ಲಿ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಮುರ್ಲಿ ಮುಗಿವರೆಗೂ ಅಣ್ಣವ್ರೆ ಏನು ಗೊತ್ತಿರ್ತದೆ, ಎಷ್ಟು ಆರಾಮ್ ಅಲ್ವಾ. 6:30 ಆದ್ರೂ ಗೊತ್ತೇ ಆಗಲ್ಲ ಅಣ್ಣ. ಆ ಯೋಗ ಶುರು ಮಾಡಿದ್ಮೇಲೆ ಮುಗಿವರೆಗೂ ಮಸ್ತ್ ಆಗಿರ್ತದೆ, ಯಾಕಂದ್ರೆ ಪವಿತ್ರದ ಜೊತೆಗೆ ನಾವ್ ಇರ್ತೀವಲ್ವಾ. ಹೌದು. ನೋಡಿ ಶರೀರಕ್ಕೆ ನೋಡಿ ಎಷ್ಟು ನೀರ್ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಿರ್ತವೆ, ಹಗುರು 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 ಆಗ್ತಾ ಇರ್ತದೆ. 1 ಸಲ 2 ಸಲ 3 ಸಲ 4 ಸಲ ಸೋಪ್ ಹಾಕಿ 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 ಸ್ನಾನ ಮಾಡಿದಾಗ ಏನಾಗ್ತದೆ, ಹಗುರು ಆಗತ್ತಲ್ವಾ. ಹಾಗೆ ಮನಸ್ಸು ಬುದ್ಧಿಯನ್ನು ಕೂಡ ಸದಾ ಕಾಲ ಆ ಕಾಯಕದಲ್ಲಿ ಏನ್ ಮಾಡಿ ತರಲಿಕ್ಕೆ ನಿಮ್ಮ ಮನ ಬುದ್ಧಿಯನ್ನು ಏನ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಇವಾಗ ಒಂದೇ ಸಲ 16 ಗಂಟೆ ಆಗದೆ ಇರಬಹುದು, 5 ನಿಮಿಷ 10 ನಿಮಿಷ ಅಲ್ವಾ. ನೋಡಿ ನಾವು ಈಶ್ವರಿ ಜೀವನದಲ್ಲಿ ಬಂದಾಗ ಇಷ್ಟು ಕಂಟಿನ್ಯೂಸ್ ಆಗಿ ಸೇವೆ ಮಾಡ್ಲಿಕ್ಕೆ ಆಗ್ತಿತ್ತಾ, ಇಲ್ಲ ಅಲ್ವಾ. ವಾರಕ್ಕೊಂದ್ಸಲ ಕ್ಲಾಸ್ ಮಾಡ್ತಿದ್ವಿ ಅಲ್ವಾ. ಈಗ ಮಾಡ್ತಾ 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 ದಿನದಲ್ಲಿ ಸಮಯ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಯೋಚನೆ, ಚಿಂತನೆ, ಸಂಕಲ್ಪ ಎಲ್ಲಾನು ಕೂಡ ಮಾಡ್ಬಿಟ್ಟು ನಮ್ಗೆ ಸಮಯ ಸಿಗ್ತಾ ಇದೆ. ಕೊರೋನಾ ಬರಲು ಅಯ್ಯೋ ನನಗೆ ಸಮಯವೇ ಇಲ್ಲ, ಸೆಂಟರ್ ದೂರ ಇದೆ, 100 ಕಾರಣಗಳನ್ನ ಹೇಳ್ತಿದ್ವಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಏನಿದೆ, ಅವಕಾಶನೂ ಇದೆ, ಸಾಧನೆ. ಎಷ್ಟು ನಾವು ಸಮಯವನ್ನ ಕೊಡ್ತಾ ಇದ್ದೀವೋ ಅಷ್ಟು ಆಂತರಿಕ ಬದಲಾವಣೆ ಆಗಿದ್ದು ನಮ್ಗೇನಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಗೊತ್ತಾಗೋದ್ರ ಆಧಾರದಲ್ಲಿ ಬಾಬನ ಮುರಳಿ ಭಾಷೆನೂ ಅರ್ಥ ಆಗ್ತಿದೆ. ಅದನ್ನ ಹೇಳಿರೋದಕ್ಕೆ ಇವತ್ತು ಬಾಬಾ ಏನು ಪವಿತ್ರತೆ ಅಂತ ಹೇಳ್ತಿದ್ದಾರೆ ಅದು ನಮ್ಗೆ ಏನಾಗ್ತಾ ಇದೆ, ಗೊತ್ತಾಗ್ತದೆ. ಯಾವಾಗ ಈಶ್ವರ ಸೇವೆಯಿಂದ ಮನಸ್ಸನ್ನು ಡಿಟ್ಯಾಚ್ ಮಾಡ್ತೀವೋ ಮತ್ತೆ ವಾಪಸ್ ಅಪವಿತ್ರತೆ ನಮ್ಗೆ ಏನಾಗ್ತದೆ, ಮೆತ್ಕೊಳ್ತದೆ. ಅದಕ್ಕೆ ಸಮಯವನ್ನ ಏನ್ ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ, ಅದ್ರ ಕಡೆಗೆ ಅಟೆನ್ಷನ್ ಅನ್ನ ಕೊಡ್ತಾ ಹೋಗಿ. ಯಾಕಂತಂದ್ರೆ ನಿಮ್ಮ ಪ್ರಾಡಕ್ಟ್ಗಳಿಗೆ ಎಲ್ಲಾ ಕಡೆಗೂ ಡಿಮಾಂಡ್ ಜಾಸ್ತಿ. ಕೆಲವೊಬ್ರು ಗೌರ್ಮೆಂಟ್ ಡಾಕ್ಟರ್ ಇರ್ತಾರೆ, ಅವರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲಿ ಅವರು ಪೇಷಂಟ್ ಇರ್ತಾರೆ, ಓಕೆನಾ. ಅವ್ರು ಅವಾಗ ಡಾಕ್ಟರ್ ಡ್ಯೂಟಿಲಿ ಇಲ್ಲ, ಆದ್ರೆ ಅವ್ರು ಅಲ್ಲಿ ಪೇಷಂಟ್ ಆವಾಗ ಪೇಷಂಟ್ ಆದಾಗ ಅವ್ರು ಟ್ರೀಟ್ಮೆಂಟ್ ಕೊಟ್ಟಾಗ ಅವಾಗ ಅವರಿಗೂ ಕೂಡ ಏನೇ ಸಿಕ್ಬಿಡ್ತದೆ, ದುಡ್ಡು ಹಣ ಸಿಕ್ಬಿಡ್ತದೆ. ಹಾಗೆ ನಿಮ್ ಪೇಷಂಟ್ ಎಲ್ಲಾ ಕಡೆಗೆ ಇರೋದಕ್ಕೆ ನೀವೇನ್ ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ. ನಾವು ಕೊಡ್ತಾ ಹೋಗಿ ಸಂಬಳ ನಿಮ್ಮಪ್ಪ ನಾನಿದ್ದೇನಲ್ಲ ಕೊಡ್ತೇನಲ್ಲ. ನಾವೇನ್ ಹೇಳ್ತಾರೆ, ಎಲ್ಲೇ ನಿಮ್ಮನ್ನ ಕಳ್ಸಿದ್ ಯಾಕಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಕಳ್ಸಿದ್ ನಿಮ್ಮನ್ನ ಅಲ್ವಾ. ನಮ್ ಪಾರ್ವತಕ್ಕ ಅವ್ರಿಗೆ ಕೇಳಿ, ಎಲ್ಲೋದು ಅವ್ರ ಪ್ರಾಡಕ್ಟ್ ಸೇಲ್ ಮಾಡ್ತಾನೆ ಇರ್ತಾರ, ಎಲ್ಲಿ ಬೇಕಾದ್ರೂ ಹೋಗ್ಲಿ ಅಲ್ವಾ. ಅಲ್ವಾ ಪಾರ್ವತಕ್ಕ. ಹಾ, ಹಾಗೇನೆ ಇಲ್ಲೂ ಕೂಡ ನಿರಾಕಾರ ಪ್ರಾಡಕ್ಟ್ ಏನ್ ಮಾಡ್ತಾ ಇರ್ಬೇಕು, ಸೇಲ್ ಮಾಡೋದ್ರ ಕಡೆ ಗಮನವನ್ನ ಕೊಡ್ತಾ ಹೋಗಿ. ಆವಾಗ ನೀವೇನಾಗಿರ್ತೀರಿ, ಪವಿತ್ರತೆಯ ಊರಾದಲ್ಲಿ, ಪವಿತ್ರತೆಯ ಆ ಒಂದು ಏರಿಯಾದಲ್ಲಿ ನೀವು ಇದ್ದಾಗ ನೀವು ಅದೇ ರಾಯಲ್ಟಿ, ಅದೇ ಪರ್ಸನಾಲಿಟಿಯಲ್ಲಿ ನೀವು ಇರ್ತೀರಾ. ಅದಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ವೃತ್ತಿ, ದೃಷ್ಟಿ, ಕೃತಿ ಏನಿದೆ ಅಂದ್ರೆ ಯಾರು ಚೆಕ್ ಮಾಡ್ಬೇಕು, ಗೊತ್ತಿರ್ಲಿ. ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಕೂಡ ಕೆಟ್ಟ ವೃತ್ತಿಯನ್ನು ಇಟ್ಕೊಳ್ಳುವಂತವರು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ನೀವು ಬರಕೂಡದು. ಸದಾಕಾಲ ಮನಸ್ಸನ್ನು ಏನ್ ಮಾಡ್ಬೇಕು, ಶುದ್ಧ ವೃತ್ತಿಯಲ್ಲಿ ಇಟ್ಕೊಳ್ಬೇಕು. ಓಕೆ, ಓಂ ಶಾಂತಿ.